ಕುದೂರುಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿನ ಗದ್ದುಗೆ ರಾಜಕೀಯ ವಿಚಾರವಾಗಿ ಸಂಘದ ಸದಸ್ಯರು ಪ್ರತ್ಯಾರೋಪವನ್ನ ಮಾಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಮೂಲ ಏನು ಅಂತಂದರೆ, ಹಿಂದೆ ಇದ್ದ ಅಧ್ಯಕ್ಷರು ಕೆ ಆರ್ ವೆಂಕಟರಮಣಪ್ಪ ಚಾಬಣ್ಣ ಅವರು, ನಮ್ಮ ಅಣ್ಣ ಅವರು ಸುಮಾರು 37 ವರ್ಷ ನಮ್ಮ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿದ್ದರು. ಅವ್ರ ಕಾಲ ಆಗಿ ಒಂದೂವರೆ ವರ್ಷ ಹತ್ರ ಬಂತು. ಆ ಕಾಲದ ನಂತರಕ್ಕೆ ನಾವು ಸೆಕ್ರೆಟ್ರಿ ಅವ್ರನ್ನ ನಾವು ಒಂದು ತಂಡ ಹೋದೋ, ಅಧ್ಯಕ್ಷರು ಸತ್ತೋಗಿದ್ದಾರೆ, ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ನೀವು ಬಂದು ನಿಮ್ಮ ನೇತೃತ್ವದಲ್ಲಿ ಮಾಡಿ ಅಂತಂದಾಗ ಬರ್ತೀವಿ ಇದ್ದಕ್ಕೆ ಒಂದು ಸಲ ಹೇಳಿದ್ರು. ತಿರುಗಿ 2-3 ಸಲ ಕೇಳೋಕ್ಕೆ ಹೋದಾಗ ನಿಮ್ಮ ಇಷ್ಟ ಬಂದ ಮಾಡ್ಕೋಗಿ ನಾವು ಏನಕ್ಕೆ ಬರಲ್ಲ ಅಂತಂದರು. ಇದಕ್ಕೆ ನಾವೆಲ್ಲ ಒಂದು ತಂಡನೇ ಹೋದೋ. ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂದರು. ಸಂಬಂಧ ಇಲ್ಲದವರು ಇಲ್ಲ ಅಂದವರು ಏಕಾಏಕಿ ನಾವು ಹಿಂದೆ ಇದ್ದ ಪೂಜಾರು ಬರ್ತಾ ಇರಲಿಲ್ಲ. ನನ್ನ ಮಗನ ಸ್ನೇಹಿತರಾದಂಥ ವಿಜಯಕುಮಾರ್ ಅಂತ ಅವರು ಮತ್ತು ನಾನಿಬ್ಬರು ಸೇರಿಕೊಂಡು ನಮ್ಮ ಮನೆಗೆ ಬಂದರು. ಏನಪ್ಪ ಈ ಥರ ಮಾಡ್ಕೊಂಡೋಗು ಅಂತ ಅಂದರು. ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕೆ ನಮ್ಮ ಮಾತಿಗೆ ಹೋಗ್ಬಿಟ್ಟು ಆ ಪುರೋಹಿತರು ಸುಮಾರು ಆಗಲಿ ಇವತ್ತಿಗೆ ಬಂದು 15 ತಿಂಗಳಾಯ್ತು. ಅವರು ಬಂದು ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ದಿನ ಏಕಾಏಕಿ ಬಂದು ಇವರು ಬೀಗ ಹಾಕ್ಕೊಂಡು ಹೊರಟೋಗಿದ್ರು. ಅಂದರೆ ನಮ್ಮ ದೇವಾಂಗ ಜನಾಂಗದ ಮಕ್ಕಳುಗಳು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗೆ ಇಲ್ಲಿ ಮಾಲೆ ಹಾಕ್ಕೊಂಡು ಒಂದು 2-3 ಸಲ ಇದು ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ. ಈ ಬೇಕು ಅಂತ ಈ ಸಂದರ್ಭ ನೋಡ್ಕೊಂಡೋಗಿ ವನಗಂಗಪ್ಪನವರು ಮತ್ತು ಅವ್ರ ತಂಡ, ವನಗಂಗಪ್ಪ ಮತ್ತು KT ನರಸಿಂಹಮೂರ್ತಿ ಮತ್ತು ಮೈಕೋ ಜೈರಾಮ್, ಆಮೇಲೆ ಜೈಶೀಲನ್ ಅವರು ಈ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ನಾವು ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕಳೆದ 2 ವರ್ಷದಿಂದ ಮಾಲೆ ಹಾಕ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಫೆಬ್ರವರಿ ಮಂತಲ್ಲೇ ಮಾಲೆ ಹಾಕ್ತಿದ್ವಿ. ಈ ವರ್ಷ ಕೂಡ ಫೆಬ್ರವರಿ 14 ಮಾಲೆ ಹಾಕಿದ್ದೀವಿ. ಮತ್ತೆ ಇವರು ಇದು ದೇವಸ್ಥಾನ ಕ್ಲೋಸ್ ಇದ್ದಿದ್ದು ವಿಷಯ ಗೊತ್ತಾಗಿ ಅದಕ್ಕಿಂತ ಮುನ್ನೆಚ್ಚರಿಕವಾಗಿ ನಾವು ಆಲ್ರೆಡಿ ಇವ್ರಿಗೆ ಇನ್ಫಾರ್ಮ್ ಮಾಡಿದ್ವು. ಆಗೆಲ್ಲ ಹಿಂಗೆ ಮಾಲೆ ಹಾಕಿ ದೇವಸ್ಥಾನ ಇದಕ್ಕೆ ಹೋಗ್ಬೇಕು ಶಬರಿಮಲೆಗೆ ಅಂತ. ಅವಾಗ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವರು ದೇವಸ್ಥಾನ ಓಪನ್ ಮಾಡಿ ನಮ್ಗೆ 1 ದಿವಸ ಮುಂಚೆನೆ ಕೊಟ್ಟರು. ಅದಾದ್ಮೇಲೆ ಫೆಬ್ರವರಿ 13ನೇ ತಾರೀಕು ದೇವಸ್ಥಾನ ಓಪನ್ ಆದ್ಮೇಲೆ 14ನೇ ತಾರೀಕು ನಾವು ಮಾಲೆ ಹಾಕೊಂಡು 15ನೇ ತಾರೀಕಿನಿಂದ ಬಿಟ್ಟಿದ್ದೀವಿ. ಹೋದ ವರ್ಷ ಫೆಬ್ರವರಿ 14ಕ್ಕೆ ಹೊರಟು ನಾವು ಒಟ್ಟಾಗೂ ದೇವಸ್ಥಾನ ಓಪನ್ ಇರಲಿಲ್ಲ, ಕ್ಲೋಸ್ ಆಗಿ 1 ತಿಂಗಳ ಹೋಗಿತ್ತು. ಕ್ಲೋಸ್ ಆಗಿ ಅವಾಗ ನಮ್ಮ ಜೊತೆಗೆ ನಮ್ಮ ಲೋಕೇಣ ಅಂತ ಬರ್ತಾರೆ, ಅವ್ರ ಹೆಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ಕೆ ಹಿಂಗೆ ಜಾಗ ಇಲ್ಲ ನಮ್ಗೆ ಹೋಗಕ್ಕೆ ಅಂದಾಗ ಲೋಕೇಣ ಇವರು ಪ್ರಕಾಶನ ಎಲ್ಲ ಮಾತಾಡಿ ನಮ್ಮ ದೇವಸ್ಥಾನ ಐತೆ ಅಂದ್ಬಿಟ್ಟು ನಾವು ದೇವಸ್ಥಾನ ಡೋರ್ ಓಪನ್ ಮಾಡಿ ಫುಲ್ ಕ್ಲೀನ್ ಮಾಡಿ 500 ಆಗೋದ್ರಲ್ಲಿ ಯಾರೋ 500 ಹುಡುಗ ಅಲ್ಲಿ ಶಂಕರಪ್ಪ ದೇವಸ್ಥಾನ ತಗೊಂಡು ಅವನನ್ನು ಕರ್ಸ್ಕೊಂಡ್ಬಂದು ಅವ್ರಿಗೆ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಆಮೇಲೆ ಇಲ್ಲಿ ರಾಮ ಮಂದಿರದ ಇರೋದಿಲ್ಲ ಇಲ್ಲಿ ಮುಂದೆ ಇಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರದೇ ಮಾಲೆ ಹಾಕಿಸ್ಕೊಂಡು 1 ವರ್ಷ ಹೋಗಿದ್ದು. ಆದ ವಿಚಾರನ ನಾವು ನಮ್ಮ ದೇವಸ್ಥಾನದ ಕಾರ್ಯದರ್ಶಿಯಾದಂಥ ಜೈಶೀಲನ್ ಕೇಳಿಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದರು. ಸಂಬಂಧ ಇಲ್ಲ ಅಂದವರು ಏಕಾಏಕಿ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಜೊತೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಬಂಧ ಇದ್ದರೆ ಏನಕ್ಕೆ ಬರಬೇಕು? ಅವರು ಮಾತೆತ್ತರೆ ಅಧ್ಯಕ್ಷರು ತೋರಿಸ್ತಾರೆ. ಅಧ್ಯಕ್ಷರಾಗಿರೋದು ಇವರು ಯಾವಾಗ ಅಂದರೆ ವನಗಂಗಪ್ಪನವರು 2024ರಿಂದ ಆಗಿರೋದು. ಅವರು ಈ 24ರಿಂದ KR ಶೇಖರ್ ಇದ್ದರು. ನಮ್ಮ ಅಣ್ಣ ಅವ್ರು ತೀರೋದ ನಂತರ KR ಶೇಖರ್ ಬಂದರು. ಶೇಖರ್ ಆದಮೇಲೆ ಶೇಖರ್ ನಮ್ಮ ಕೈಲಿ ಆಗೋದಿಲ್ಲ, ನಿರ್ವಹಿಸೋಕ್ಕಾಗಲ್ಲ ಅಂತ ಬಲವಂತವಾಗಿ ಬಿಡಿಸಿ ಇವರು ನಾನೇನೋ ಬೆಂಗಳೂರಲ್ಲಿದ್ದೀನಿ, ಉದ್ಧಾರ ಮಾಡಿಬಿಡ್ತೀನಿ, ನಾನೇನೋ ದಬ್ಬ ಹಾಕ್ಬಿಡ್ತೀನಿ ಅಂತ ಬಂದರು. ದಬ್ಬ ಹಾಕಿದೇನು ಅಂತಂದರೆ ಬಂದು ದೇವಸ್ಥಾನ ಬೀಗ ಹಾಕ್ಕೊಂಡು ಹೋಗ್ದು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಮೇಲಾಗಿ ಈ ಕೇಸು 2021ರಿಂದ ಏನಾಯಿತು ಬಿಡ್ತು ಅಂತ ಕೇಳಿದ್ರೆ ಕೋರ್ಟಲ್ಲಿ ಐತಿ ಅಂತಾರೆ ವಿನಾಯಿಸಿ, ಏನಾಯ್ತು ಅಂತಂದರೆ ಒಬ್ರಿಗೂ ಮಾಹಿತಿ ಕೊಡ್ತಾ ಇಲ್ಲ. ಈ ಕೋರ್ಟ್ ಮಾಹಿತಿ ಗೊತ್ತಿರೋದು ಕೇವಲ 3 ಜನಕ್ಕೆ ಮಾತ್ರ. ಯಾರ್ಯಾರಿಗೆ ಅಂದರೆ ಲಕ್ಕೂರು ವನಗಂಗಪ್ಪ, ಮೈಕೋ ಜೈರಾಮು ಮತ್ತು KT ನರಸಿಂಹಮೂರ್ತಿಗೆ ಮಾತ್ರ ಗೊತ್ತು. ಇದ್ರ ಬಗ್ಗೆ ಏನೂ ಮಾಹಿತಿ ಕೊಡ್ತಾ ಇಲ್ಲ, ನಮಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಬರೀ ಸಬ್ಬು ಹೇಳ್ತಾರೆ ಕೋರ್ಟಲ್ಲಿ ಐತೆ ಅಂತಾರೆ. ಈ ಕೋರ್ಟ್ ಕೇಸ್ ನಡೆಸೋಕ್ಕೆ ನಾವು 16 ಜನ ದುಡ್ಡು ಕೊಟ್ಟಿದ್ದಾರೆ. 16 ಜನ, ಒಬ್ಬರಿಬ್ಬರಲ್ಲ, ಇದರೊಳಗೆ 100 ಜನ ದುಡ್ಡು ಕೊಟ್ಟಿದ್ದಾರೆ. 2 ಲಕ್ಷ ನಾವು ಕಲೆಕ್ಷನ್ ಮಾಡಿ ನಾವು ಲಾಯರ್ ಕೊಟ್ಟಿದ್ದೀವಿ. ಮೇಲಾಗಿ ಹಿಂದೆ ಇದ್ದಂಥ ಲಾಯರ್ ಅವರು ನಮಗೆ ಮೋಸ ಮಾಡಿದ್ರು. ರಂಗನಾಥ್ ಬಾಬು ಅಂದವರು ಲಾಯರ್ ಮೋಸ ಮಾಡಿದಾಗ ನಾವೇನು ಮಾಡಿದ್ವು, ಅವಾಗ ಬೇರೆ ಲಾಯರ್ ಮಾಡೋಕ್ಕೋಸ್ಕರ ದುಡ್ಡು ಕಲೆಕ್ಷನ್ ಮಾಡಿ 2 ಲಕ್ಷ ತಗೊಂಡಿದ್ದೀವಿ ನಾವು. ಆವಾಗ ಏನಾಯಿತು, ನಮ್ಮ ಹಿಂದೆ ಲಾಯರು ಒರಿಜಿನಲ್ ಪತ್ರಗಳು ಕದ್ದುಬಿಟ್ಟು ನಮ್ಮ ವಿರೋಧಿಗಳು ಅಂದರೆ ಯಾರು ತಗೊಂಡಿದ್ದಾರೆ, HS ಪ್ರಕಾಶ್ ಶ್ರೀಗಿರಿಪುರ ಅವ್ರಿಗೆ ಕೊಟ್ಟುಬಿಟ್ಟಿದ್ರು. ಜಯರಾಮಣ್ಣವರ ಸಂಬಂಧಿಕರು ಅಧ್ಯಕ್ಷರಾಗಿದ್ದಾಗ ಅವ್ರಿಗೆ ಸಂಬಂಧದ ಬೆಲೆ ಗೊತ್ತಿಲ್ಲ. ಅವ್ರು ತೀರ್ಕೊಂಡಾದ್ಮೇಲೆ ಈಗ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಹಾಗೂ ದೇವಸ್ಥಾನದ ಒಂದು ಆಸ್ತಿಗೋಸ್ಕರ ಅವರು ಇಷ್ಟೆಲ್ಲ ಹೈಡ್ರಾಮಾ ಮಾಡಿದವ್ರೆ ಅಂತ. ಆಸ್ತಿ ಒಳಗೆ ಬಂದಿರೋದು ವನಗಂಗಪ್ಪ, ನಾನೆಲ್ಲ ಬಂದಿರೋದು. ನಾನು ಆಸ್ತಿನ ಬೇರೆ ಲಾಯರ್ ಅವರು ಕಬಳಿಸೋಕೆ ಬಂದಾಗ ಅದನ್ನು ಉಳಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ BJP ಜಿಲ್ಲಾಧ್ಯಕ್ಷರು ಕರ್ಕೊಂಡು 2 ಗಂಟೆ ಒಳಗೆ DC ಅವರು ನೋಡಿ ದೇವಸ್ಥಾನದಂಥ ವಿಚಾರ 2 ಗಂಟೆ ರೆಕಾರ್ಡ್ ಕೊಡಬೇಕು ಅಂದಾಗ 2 ದಿವಸದಲ್ಲಿ ಕಲೆಕ್ಟ್ ಮಾಡಿ ನಾನು ನಮ್ಮ ಲಾಯರ್ಗೆ ಕೊಟ್ಟೆ.
ಈಗಿರೋ ಲಾಯರ್ಗೆ ಎರಡು ದಿವಸದಲ್ಲಿ ಫುಲ್ ಕವರ್ ಮಾಡಿ ಸರ್ಟಿಫೈ ಕಾಪಿ ಕೊಟ್ಟವನು ಏಕೈಕ ವ್ಯಕ್ತಿ ಅಂದರೆ ನಾನೇನೆ. ಆಸ್ತಿ ಒಳಗೆ ಬಂದಿರೋದು ಲಕ್ಕೂರು ಒಣಗಂಗಪ್ಪ 50 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಬಿಟ್ಬಿಡಿ. ಕೇಸ್ ಗೆದ್ದರು ನಾನೇ ಸೋತರು ನದ್ದೆ 50 ಲಕ್ಷ ಕೊಟ್ಟು ಬಿಟ್ಬಿಡಿ ಅಂದರು. ಈ ಹಿಂದೆ ಶೇಖರ್ ಅವರು KR ಶೇಖರ್ ಅವರು 5 ಲಕ್ಷ ರಾಜಣ್ಣ ಅವ್ರು ಕೊಡ್ತಾರಂತೆ, ನೀವು ದೇವಸ್ಥಾನಕ್ಕೆ ನೀವು ಅದನ್ನು ದೇವಸ್ಥಾನಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಯಾರೂ ಒಪ್ಪಲಿಲ್ಲ, ಯಾವುದೇ ಸಂಘದವ್ರು ಒಪ್ಪಲಿಲ್ಲ. ಅದಕ್ಕೆ ಸುಮಾರು 15-20 ಕೋಟಿ ರೂಪಾಯಿ ಭಾಳ ಆಸ್ತಿ, ನಾವು 5 ಲಕ್ಷ ರೂಪಾಯಿ ನಾವು ರಾಜಿ ಆಗಲ್ಲ ಅಂತ ಹೇಳಿದ್ರು ಅಂತವ್ರು ನಾವು. ನಮ್ಮ ಅಣ್ಣಂಗೂ ನಮಗೂ ಯಾವುದೇ ವೈಮನಸ್ಸಿಲ್ಲ. ಇವರು ಊರಿಂದ ಊರಿಗೆ ಬಂದು ನಮ್ಮ ಜನಾಂಗನ ಒಡೆಯಕ್ಕೆ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಜೈರಾಮು ಮತ್ತು ಮನಗಪ್ಪನವರು ಈ ದಬ್ಬಾಳಿಕೆಗೆ ನಾವು ಯಾರು ಎದುರೋರಲ್ಲ. ಇಲ್ಲಿ ಅವ್ರು ಅಲ್ಲಿಂದ ಬಂದು ಮಾಡೋ ಕೆಲಸ ಏನಿಲ್ಲ. ಇಲ್ಲೇ ನಮ್ಮ ಜನಾಂಗದವರೇ ಇದ್ದಾರೆ, ನಮ್ಮೂರ್ನವರೇ ಇದ್ದಾರೆ. ನಾವೇ ಇದನ್ನು ಎಡ್ಸ್ಕೊಂಡು ಹೋಗ್ತೀವಿ. ಅಲ್ಲಿಂದ ಬಂದು ಮಾಡಬೇಕಂತ ಏನಿಲ್ಲ. ಬಂದು ಈ ಥರ ಬೀಗ ಹಾಕುವಂಥ ಕೆಲಸ ಈ ಥರ ಯಾರೇ ಆಗಲಿ ಮಾಡಬಾರ್ದು. ಸ್ನೇಹಿತರಾಗಿದ್ದಂಥ ಜಯರಾಮಣ್ಣವರು ಮತ್ತು ನರಸಿಂಹಮೂರ್ತಣ್ಣವರು ಈಗ ಈ ಒಂದು ದೇವಸ್ಥಾನದ ಅಧ್ಯಕ್ಷ ಸ್ಥಾನ ವಿಚಾರವಾಗಿ ಬದ್ಧವೈರಿಗಳಾಗಿದೆ. ಇದ್ರ ಬಗ್ಗೆ ಏನಿಲ್ಲ, ಆ ಥರ ವೈಮನಸ್ಸಿಲ್ಲ. ಹಿಂದೆ ಮನಗಂಗಪ್ಪನವರು ನೀವು ಅಧ್ಯಕ್ಷ ಆಗ್ತೀರಾ ಅಂತಂದರು. ಆಯ್ತು ಆತೀನಿ ಅಂತ ಅಂದೆ. ಅಲಂಕರಿಸ್ತೀರ ನಿಮ್ಮ ಅಣ್ಣ ಆತೀನಿ ಅಂದೆ. ಆಚೆಗೆ ಬಂದ್ಬಿಟ್ಟು ಮೈಕೋ ಜಯರಾಮು ಮತ್ತು ಮನಗಂಗಪ್ಪನವ್ರು ಮೂರ್ತಿ ಇರಲಿ ಅಂತಂದರು. ನಾನೇನು ಹೇಳಿದೆ, ನೋಡಿರಿ ಅಧ್ಯಕ್ಷರು ಸತ್ತೋಗಿದ್ದಾರೆ, ನೀವು ಜನರಲ್ ಬಾಡಿ ಕರೀರಿ. GM ಜನರಲ್ ಬಾಡಿ ಕರೆದು ಜನಗಳು ಅಭಿಪ್ರಾಯ ತೊಗೊಂಡು ಮಾಡಬೇಕು, ನೀವು ಮಾಡ್ತಿರೋ ತಪ್ಪು ಅಂತ ಎದ್ದೊಟ್ಟೋಗ್ಬಿಟ್ಟೆ ನಾನು. ಅಷ್ಟೇ ಬಿಟ್ಟರೆ ಬೇರೆ ನಮಗೂ ಅವ್ರಿಗೂ ಇದಿಲ್ಲ. ನಿಮ್ಮ ಜಯಂತಿಗೆ ನೀವು ವಿತೌಟ್ ಡಿಕ್ಲರೇಷನ್ ಬ್ಯಾನರ್ ಪ್ರಿಂಟ್ ಮಾಡಿ ಊರು ತುಂಬ ಹಾಕೊಂತೀರಾ ಅಂತ ಅಂದ್ಬಿಟ್ಟು ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ಸುಳ್ಳು. ನಾವು ಸರ್ವ ಸದಸ್ಯರು ಕರೆದು ನಮ್ಮ ಏನೇ ಇದು 110-120 ಮನೆಯನ್ನು ಕರೆದುಬಿಟ್ಟು ಸರ್ವ ಸದಸ್ಯರಲ್ಲಿ ನನ್ನ ಆಯ್ಕೆ ಆದಮೇಲೆ ನಾವು ಬಾಡಿ 13 ಜನ ಮಾಡ್ಕೊಂಡ್ಮೇಲೆ ನಾವು ಅದನ್ನು ಬ್ಯಾನರ್ ಕಟ್ಟಿರೋದು. ಅದಕ್ಕೆ ಮುಂಚೆ ನಾವೆಲ್ಲ ಮಾಡಿರಲಿಲ್ಲ. ನಮ್ಮ ಸರ್ವಸಭೆಯ ಒಳಗೆ ನನ್ನ 115 ಮನೆ 120 ಮನೆಯವರು ನಿಮ್ಮ ಅಧ್ಯಕ್ಷರಾಗಿ ನಿಮ್ಮ ಬಾಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಆದಮೇಲೆ ನಾವು ಬ್ಯಾನರ್ ಹಾಕಿರೋದು. ಅದಕ್ಕೆ ಮುಂಚೆ ನಾನು ಹಾಕಿರಲಿಲ್ಲ. ಮಗನಿಗೂ ಈ ದೇವಸ್ಥಾನದ ಅರ್ಚಕರಿಗೂ ಏನು ಸಂಬಂಧ ಅಂದರೆ ನಮ್ಮ ಪೂಜೆ ಮಾಡ್ತಿರೋರು ನಮ್ಮ ಮಗನ ಸ್ನೇಹಿತ ಅವರು. ನಮ್ದು ಹೇಳ್ಬೇಕು ಅಂದರೆ ನನಗಿನ್ನ ಹೆಚ್ಚಿನಾಗಿ ನಮ್ಮ ಮಗನೇ ಪುರೋಹಿತರನ್ನ ಈ ದೇಶದಲ್ಲಿ ತಂದಿದ್ದು ಹೆಗ್ಗಳಿಕೆ ಇದೆ ಅವ್ರಿಗೆ. ಈ ವಿಚಾರವಾಗಿ ಆ ಶಿಷ್ಯರ ಬಗ್ಗೆ ಅದೇ ತಂಡದ ಹಿಂದಿನ ಕಮಿಟಿ ನಮ್ಮ ಶಿಷ್ಯರಾದಂಥ ಮೋಹನ್ ಕುಮಾರ್ ನವಗ್ರಾಮದಲ್ಲಿದ್ದಂಥವ್ರನ್ನ ಕರ್ಕೊಂಬಂದು ಮಾಡಿಸಿದ್ರು. ಸುಮಾರು 5 ತಿಂಗಳ ಕಾಲ ಮಾಡಿದ್ರು. ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಾಡಿರೋಂಥ ವಿಚಾರಗಳನ್ನ ನಾನಿಲ್ಲಿ ಮುಕ್ತವಾಗಿ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಮಾನ ಕಳ್ಕೋಬೇಕಾಗತ್ತೆ. ಅಂಥ ವೃತ್ತಿಗಳನ್ನು ನಾವು ಅರ್ಚಕರಾದವರು ಆ ವೃತ್ತಿ ಮಾಡಬಾರ್ದು. ಹಾಗಾಗಿ ಆ ಬಾಲಕ ಏನು ಮಾಡ್ದ, ನಮ್ಮ ಜೊತೆ ಇದ್ದಂಥ ಹುಡುಗ ಕುಮಾರು ಅದನ್ನು ಮಾಡೋದಕ್ಕೆ ಸಮಾಧಾನ ಒಪ್ಪಲಿಲ್ಲ. ಜೊತೆಗೆ ಸಂಬಳದ ವಿಚಾರವಾಗಿ ಅವರು ಕೂಡ ಸರಿಯಾಗಿ ಕೊಡದಲೇ ಇರೋದ್ರಿಂದ ಅವ್ರೇನು ಮಾಡಿದ್ರು, ಆ ವಿಚಾರವಾಗಿ ಹಿಂದೆ ಸರಿದಿದ್ದರಿಂದ ಈಗ ಮತ್ತೆ ಯಾರು ಈ ವೃತ್ತಿಗೆ ಬರದಲೆ ಅವಾಗೂ ಸುಮಾರು ದಿವಸ ದೇವಸ್ಥಾನ ಬಾಗಿಲಾಕ್ತು. ಬೇರೆ ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರು ಕೊಟ್ಟು ದೇವಸ್ಥಾನ ಬಾಗಿಲು ತೆಗೆಸಿ ಪೂಜೆ ಮಾಡಿಸಿದ್ರು. ಇದು ನಡೆದಿರೋ ಅಂಥ ಸತ್ಯ ವಿಚಾರ ಹಿಂದೆ. ಅಲ್ಲದೆ ಈಗ ಶಿವರಾಮಯ್ಯನವರು ಈ ದೇವಸ್ಥಾನಕ್ಕೆ ಬರೋದೇನು, ಅಲ್ಲಿ ಸಂಬಳ ಕೊಡದಲ್ಲೇ ಇರೋದೇನು, ಅದು ನನ್ನ ವೈಯಕ್ತಿಕ ವಿಚಾರ. ಈಗ ಆ ರೀತಿ ಆದರೆ ಇದೇ ಟ್ರಸ್ಟ್ನವರು ನಮ್ಮ ಶಿಷ್ಯ ವೃತ್ತಿ ಮಾಡಿದಾಗ, ಅರ್ಚಕ ವೃತ್ತಿ ಮಾಡಿದಾಗ ಸಂಬಳ ಯಾಕೆ ಕೊಡಲಿಲ್ಲ? ಇದು ನಾಚಿಕೆ ಪ್ರಶ್ನೆ ಅಲ್ವಾ? ಇದು ಟ್ರಸ್ಟ್ನವ್ರಿಗೆ ಅರಿವಿಲ್ವಾ? ಇದಕ್ಕೇನು ಉತ್ತರ ಕೊಡ್ತಾರೆ ಅವರು? ದೇವಸ್ಥಾನ ಬಾಗಿಲಾಕಿದ್ದಾಗ ಇದೇ ಜಯರಾಮಣ್ಣವರು ಅವರ ಒಂದು ಮನೆಯಲ್ಲಿ ಯಾರೋ ಒಂದು ಸಾವಾಗಿರ್ತದೆ, ಮಧ್ಯಾಹ್ನ ಮಧ್ಯಾಹ್ನಕ್ಕೆ ನನಗೆ ದೇವಸ್ಥಾನದ ಬಾಗಿಲು ತೆಗೀರಿ, ನನಗೆ ಪಾಠಶುದ್ಧ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಬಿಟ್ಟು ದಬ್ಬಾಳಿಕೆ ಮಾಡ್ತೀರಾ ಅಂತ ಹೇಳಿದ್ರು ಜಯರಾಮಣ್ಣವರು. ದಬ್ಬಾಳಿಕೆ ಮಾಡಲಿಲ್ಲ, ರಿಕ್ವೆಸ್ಟ್ ಮಾಡಿಕೊಂಡು. ಯಾಕೆ ಅಂತಂದರೆ ನಮ್ಮ ಅಣ್ಣ ಅವರು ಕಾರ್ಯ ಬೆಂಗಳೂರಲ್ಲೆಲ್ಲ ಮಧ್ಯಾಹ್ನಕ್ಕೆ ಮಾಡಿಬಿಡ್ತಾರೆ. ಯಾಕೆಂದ್ರೆ ನೆಂಟರಿಸ್ರು ಬಂದಿದ್ರೆ ನಾನು ಅವ್ರಿಗೆ ಏನು ಹೇಳಿದೆ, 4ರಿಂದ 5 ಗಂಟೆ ಬಾಗಿಲು ತೆಗೆದು ಪೂಜೆ ಮಾಡಿಕೊಡಪ್ಪ, 4ರಿಂದ 5 ಗಂಟೆ ಒಳಗಡೆ ಮಾಡಿಕೊಡು. ಯಾಕೆಂದರೆ 6 ಗಂಟೆ ಮಾಡ್ತೀನಿ ಅಂತ ಅಂದ. ವಾಗ್ವಾದ ಏನು ನಡೀಲಿಲ್ಲ. 4ರಿಂದ 5 ಗಂಟೆ ಒಳಗೆ ಮಾಡಿಕೊಡು, ಎಲ್ಲ 5:30 ಬಸ್ 6 ಗಂಟೆ ಬಸ್ ಹೊರಟೋಗ್ತಾರೆ ಅಂತ ಹೇಳಿದ್ರು. ದಬ್ಬಾಳಿಕೆ ಮಾಡಿಲ್ಲ. ದಬ್ಬಾಳಿಕೆ ಮಾಡಿ ಅಯ್ಯಪ್ಪನ ಬಿಡಿಸಿಲ್ಲ. ಇವ್ರು ಸರಿಯಾಗಿ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಅಯ್ಯಪ್ಪ ಸಂಬಳ ಸರಿಯಾಗಿ ಕೊಡಲಿಲ್ಲ ಅಂತ ಊರು ತುಂಬ ಹೇಳ್ಕೊಂಬಂದವನೇ. ಯಾಕೆ ಮುರಳೀಧರ್ ಕೈಲಿ, ಸುಮಾರು ಜನ ಕೈಲಿ 2ನೇ ಬ್ಲಾಕಲ್ಲಿ ಓದ್ ಕಡೆ ಬಂದ್ ಕಡೆ ಹೋಟ್ಲಲ್ಲಿ ಕೂತ್ಕೊಂಡು ಸರಿಯಾಗಿ ಸಂಭಾವನೆ ಕೊಡಲಿಲ್ಲ ಅಂತ ಹೇಳ್ಕೊಂಬಂದ್ರೆ ಅದಕ್ಕೆ ಬೇಕಾದ್ರೆ ಸಾಕ್ಷಿ ಬೇಕಾದ್ರೆ ಕೊಡ್ತೀವಿ ನಾವು. ಅದಕ್ಕೆ ಒಂದು ಕಡೆ ನೀವು ಹೇಳ್ತೀರಾ ಇದೇ ಅರ್ಚಕರು ಪೂಜೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಅನ್ನ ನೀವು ಇವ್ರಿಗೆ ಇವ್ರಿಗೆಲ್ಲ ಹೇಳ್ತೀರಾ. ಈ ಕಡೆ ನೋಡಿದ್ರೆ ಆ ಕಡೆ ಕಂಪ್ಲೇಂಟ್ ಹೇಳಿರೋ ಜೊತೆಗೆ ಇವ್ರ ಜೊತೆಗೆ ನೀವು ಸೇರಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸರ್ ಈಗ ಅವ್ರಿಗೆ ಮೆಸೇಜ್ ಕಳಿಸಿರೋದು ಪ್ರತಿಯೊಂದು ಕೂಡ ನಮಗೆ ಗೊತ್ತು ಕಂಪ್ಲೇಂಟ್ ಎಲ್ಲ ಕಳಿಸಿದ್ದೀನಿ. ಅವಾಗ ಚೆನ್ನಾಗಿತ್ತು. ಯಾಕೆ ಶ್ರೀರಾಮನವಮಿ ತೇರಿಗೆ ನಮಗೆ ಬೀರಿಂಬ ಕೇಳಿದ್ವು,
ಕೊಡಲಿಲ್ಲ. ಅದಕ್ಕೆ ಅವ್ರು ನಾವು ಒಟ್ಟಿಗೆ ಇದ್ದು ಅವ್ರ ಜೊತೆಗಿದ್ದವ್ರು ನಾನು. ನಮಗೆ ಕೊಡಲಿದ ಮೇಲೆ ನಮಗೆ ಜನಾಂಗ ಬೇಕು, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಏನೂ ಬೇಕಾಗಿಲ್ಲ. ಏನು ಅವ್ರು ಮಾತ್ರ ಇರಬೇಕು ಅಷ್ಟೇ. ನಮಗೆ ಜನ ಬೇಕು. ಜನ ಇದ್ದರೆ ಮಾತ್ರ ಶ್ರೀರಾಮ ಆಗೋದು ಅಲ್ವರಾ? ಅವ್ರು ಹೇಳ್ತಾರೆ ಅವಾಗೆಲ್ಲ ಐನೂರು ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೆ, ನಾವು ಒಪ್ಕೊಂತೀನಿ. ಇಲ್ಲ ಅಂತ ಇಷ್ಟ ಆಗ್ಬಿಟ್ರ ಅಂತ ಕೇಳಿ. ಇಲ್ಲ 500 ಇಷ್ಟ ಆದರು ಅಂತಲ್ಲ. ಬಂದಾಗ 60 ಜನ ಬಂದರು ನಮ್ಮ ಮನೆ ಹತ್ರ ಕೇಳೋಕ್ಕೆ. 3 ಜನ ಬಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡ್ರು. ಆಮೇಲೆ ಇವರು ಅಧ್ಯಕ್ಷರು ಈಗ ಇದಾರಲ್ಲ, ಈಗ ದೇವಸ್ಥಾನ ಅಧ್ಯಕ್ಷರು ಅವ್ರು ಬಂದು ಅಧ್ಯಕ್ಷರು ಅವ್ರು ಕೂಡ ಎತ್ತಲಿಲ್ಲ ಫೋನು. ಅವ್ರಿಗೆ ಬೇಕಾದ್ರೆ ನೀನು ಮಾಡ್ಕೋಗಿ ಹೆಂಗೆ ಬೇಕಾದ್ರು ಮಾಡ್ಕೊ ಅಂತ ಅಂದರು. ನಾನೇನು ಮಾಡ್ಬೇಕು ಹೇಳಿ? ನಾನು ಹೇಳಿದೆ, ನಾನು ಫೋನ್ ಮಾಡಿ ಹೇಳಿದೆ, ಮೈಕ ಜಯರಾಮಣ್ಣವ್ರಿಗೆ ಹೇಳಿದೆ, ಅಣ್ಣ ನೀನೇನೋ 2 ಗಂಟೆ ಒಳಗೂ ಬರಲಿಲ್ಲ ಅಂದರೆ ನಾನೇ ನಿಂತ್ಕೊಂಡು ಬೀಗ ನಾನೇ ಹೊಡಿಸ್ತೀನಿ ಅಂತ ನಾನೇ ಹೇಳಿದೆ. ನಿಮ್ಮ ಮನೆ ದೇವರಾಗಿರುವಂಥ ಆಂಜನೇಯ ಸ್ವಾಮಿ ದೇವರಿಗೆ ನೀವು ಈ ರೀತಿಯಾಗಿ ನಡ್ಕೊಂತಿರೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ದೇವಸ್ಥಾನ ಇದು ಆಂಜನೇಯ ದೇವಸ್ಥಾನ. ಇದು ನಮ್ಮದೊಬ್ಬರದು ಸೊತ್ತಲ್ಲ, ಎಲ್ಲ ನಮ್ಮ ಜನಾಂಗದ ಸೊತ್ತು. ನಮ್ಮೊಬ್ಬರದು ಸೊತ್ತಲ್ಲ ಇದು, ನಮ್ಮ ಜನಾಂಗದ ಸೊತ್ತು. ನಾವು ಜನಾಂಗಕ್ಕೋಸ್ಕರ ನಮ್ಮ ಜನ ಇರಬೇಕು. ನನಗೆ ಬೇಕು ಜನಾಂಗದವ್ರು ಬೇಕು ನನಗೆ. ಸೋಮಣ್ಣವರು ಈ ಒಂದು ಹಿಂದೆ ಈ ಸಂಘದವ್ರಿಗೆ ಬಾಯಿ ಬಿಟ್ಟರೆ ಬರೀ ದಬ್ಬಾಳಿಕೆ, ದೌರ್ಜನ್ಯ, ಹೋಗಿ ಮನೆ ಹತ್ರ ಹೋಗಿ ಬೆದರಿಕೆ ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡಿದ್ದಾರೆ ಅಂತ ಅವರ ಏನು ಈ ಥರ ಬೀಗ ಹಾಕಿದರೆ ಪೂಜೆ ನಡೀತಿಲ್ಲ. ಎಲ್ಲ ನಮ್ಮ ಜನಾಂಗದವರು ಎಲ್ಲರೂ ಸೇರಿ ಶಬರಿಮಲೆ ಕೊಟ್ಟವ್ರೆ. ಅದು ಬೀಗ ಕೊಡಿ ಅಂತ ಕೇಳಿದಾಗ 4 ದಿನ ಪೂಜೆ ಬೀಗ ಹಾಕಿದ್ರೆ ಪೂಜೆ ನಡೀತಿಲ್ಲ ಅಂತ ಕೇಳಿದಾಗ ನಮಗೂ ಈ ದೇವಸ್ಥಾನಕ್ಕೂ ಸಂಬಂಧನೇ ಇಲ್ಲ ಅಂದರು. ಸಂಬಂಧನೇ ಇಲ್ಲ ಅಂದಮೇಲೆ ಏನಕ್ಕೆ ಬಂದರು? ನಾವು ದೇವಾಂಗ ಸಂಘ ಕಟ್ಟೆ, ದೇವಾಂಗ ಸಂಘನೂ ಕೇಳಿದೆ ನೀವು ಯಾರೋ ಸಂಘದಲ್ಲಿರೋರನ್ನ ತಂದು ಮಾಡಿದಿರಾ ಅಂತ ಕೇಳಿದಾಗ ನನಗೇನು ಗೊತ್ತೇ ಇಲ್ಲ, ಏನೂ ಇದೋ ಇಲ್ಲ ಅಂತ ಅಂದರು. ಇವ್ರು ಎಲ್ಲರಿಗೂ ಹಂಗೆ ಕಳಿಸವ್ರೆ, ಸಂಬಂಧನೇ ಇಲ್ಲ ಅಂತ. ಆಮೇಲೆ ನೀವು ಮಾಡ್ಕೊಳ್ಳಿ ಸಂಘ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದರು. ಇವರೆಲ್ಲ ಸಂಘ ಮಾಡ್ಕೊಂಡ್ಮೇಲೆ ಅವ್ರಿಗೆ ದಾಖಲೆಗಳು ಕೊಡದಲ್ಲೇ ಇದು ಮಾಡಿದ್ದಾರೆ. ಹುಡುಗರು ತುಂಬ ಅಪಪ್ರಚಾರ ಮಾಡ್ತಿರೋದೇ ಸೋಮಣ್ಣವರು, ಆಮೇಲೆ ಇವರು ಕೋಟೆ ಜಯರಾಮಣ್ಣವರು, ಇವರಿಬ್ಬರು ಸೇರಿಕೊಂಡು ಊರು ತುಂಬ ಜನಗಳಿಗೆ ತಪ್ಪು ತಿಳುವಳಿಕೆನ ನೀಡಿ ಜನರನ್ನೆಲ್ಲ ಅವರು ಈ ಸಂಘಕ್ಕೆ ಸೇರ್ಪಡೆ ಮಾಡ್ಕೊಂತಾರೆ ಅನ್ನೋದು ಅವರು. ಕುದೂರು ಜನ ಯಾರು ದಡ್ರಲ್ಲ, ಭಾಳ ಪ್ರಜ್ಞಾವಂತರು ಜನ. ನಾವು ಹೇಳ್ದಂಗೆ ಮಾಡೋರಲ್ಲ ಯಾರೂ. ಪ್ರಜ್ಞಾವಂತರು, ಅವ್ರಿಗೆ ಜನಗಳಿಗೆ ಗೊತ್ತು. ಏನು ಅಪಪ್ರಚಾರ ಮಾಡ್ತಿಲ್ಲ. ಇವ್ರ ದೇವಸ್ಥಾನ ಬೀಗ ಹಾಕೊಂಡು ಹೋಗಿ ಪೂಜೆ ನಡೆದಂಗೆ ಮಾಡಿರೋದು. ನನಗೆ ಸಂಬಂಧ ಇಲ್ಲ ಅಂತಾರೆ ಈ ದೇವಸ್ಥಾನ. ಅಲ್ಲಿ ನೋಡಿ, ಈ ಡ್ರಮ್ ಸೆಟ್ ಕೊಡಿಸಿರೋದು ಕೇಳಿ, ಅವರೇ ನಮಗೆ ಸನ್ಮಾನ ಮಾಡಿದ್ದಾರೆ. ಈ ಕೋರ್ಟು ಅಂದಾಗ ಕೋರ್ಟಿಂದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ದೇವಸ್ಥಾನ ಕಟ್ಬೇಕಾದ್ರೆ ದುಡ್ಡು ಕೊಟ್ಟಿದ್ದೀನಿ, ಹೋಮ ಮಾಡಿಸಿದ್ದೀನಿ, ಎಲ್ಲದಕ್ಕೂ ಅವರೇ ನಮ್ಮ ಆಂಜನೇಯ ದೇವಸ್ಥಾನ ಸೇವೆ ಮಾಡ್ತಿದ್ದೆ ಅಂತ ಅವರೇ ಸನ್ಮಾನ ಮಾಡಿದ್ರು. ಇಲ್ಲೇ ಫೋಟೋ ಇದೆ. ಇವತ್ತು ಹೇಳ್ದೆ ಕೇಳದೆ ಅವರು ಸರ್ವಸಭಾ ಸಭೆ ಕರೆದಿದ್ದಾರೆ. ಇಲ್ಲಿ ಈಗ ಆಂಜನೇಯ ಸ್ವಾಮಿ ಟ್ರಸ್ಟ್ ಅಂತ ಮೋಹನಣ್ಣ ಅವರು ಮಾಡಿದರು. ಆ ಟ್ರಸ್ಟು ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಕುದೂರು ದೇವಾಂಗ ಸಂಘಕ್ಕೆ ಬಿಟ್ಕೊಡೋದು ಅಂತ ಆಗಿದೆ. ಅದು ಈ ಕಾಪಿನೂ ಈಗ ಪ್ರಕಾಶ್ ಅವರು ತೋರಿಸ್ತಾರೆ. ಈ ದೇವಾಂಗ ಸಂಘಕ್ಕೆ ಎಲ್ಲಿ ಬಿಟ್ಕೊಡ್ಬೇಕಾಗಿದೆ ಅನ್ನೋ ಉದ್ದೇಶವಾಗಿ ಅವ್ರಿಗೆ ಆಡಳಿತ ಬೇಕು ಅನ್ನೋ ದುರಾಲೋಚನೆಯಿಂದ ಮೋಹನಣ್ಣ ಅವ್ರು ಮಾಡಿ ಟ್ರಸ್ಟ್ನ ದೇವಾಂಗ ಸಂಘಕ್ಕೆ ಬಿಟ್ಕೊಡೋದಲ್ಲೇ ಹೇಳ್ದೆ ಕೇಳದೆ ಸರ್ವಸಭಾ ಸಭೆ ಕರೆದಲ್ಲಿ ಅವರೇ ಬೇರೆ ಟ್ರಸ್ಟ್ ಮಾಡ್ಕೊಂಡ್ರು. ಯಾಕೆ ಮಾಡ್ಕೊಂಡ್ರು? ಸರ್ವಸಭಾ ಸಭೆ ಕರಿಬೇಕು, ಇದು ದೇವಾಂಗ ಸಂಘದ ಆಸ್ತಿ ಇದು. ಇವ್ರು ಯಾಕೆ ಆ ಥರ ಮಾಡಿದ್ರು? ದೇವಾಂಗ ಸಂಘದ ಆಸ್ತಿ ವಿಚಾರವಾಗಿ ಫೈಟ್ ಮಾಡಿದ್ರು ಅಂತ ಕೇಳಿ. ಯಾವುದು? ಪ್ರತಿಯೊಂದು ನಾವು ಇಲ್ಲಿ ಪಕ್ಕದ ಮನೆಯವರು, ಇದನ್ನು ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರೋರು. ನಾವು ನಮ್ಮ ಮನೆ ಪಕ್ಕದ ದೇವಸ್ಥಾನ ಬೀಗ ಹಾಕೋರು ನಾವು ಸುಮ್ಮನಿರೋಕ್ಕಾಗಲ್ಲ. ನಮ್ಮನ್ನು ಈ ಬೇರೆಯವರೆಲ್ಲ ಕೇಳಿದ್ರು, ನೀವು ಹಲವಾರು ಸಂಘದಲ್ಲಿ ಇದ್ದೀರಾ, ಈ ಥರ ಬೀಗ ಹಾಕವ್ರೆ, ದಯವಿಟ್ಟು ಬಂದು ನಮಗೆ ಸಹಕಾರ ಕೊಡಿ, ಈ ಥರ ಬೀಗ ಹಾಕೋರು ಕೇಳೋಳು ಇಲ್ಲ ಅಂದವ್ರೆ ಅಂದಾಗ ನಾವು ಕೇಳಕ್ಕೆ ಬಂದು ಏನು ಗ್ರಾಮ ಪಂಚಾಯತಿ ನಮ್ಮ ಮನೆಯವ್ರ ಅಧ್ಯಕ್ಷರಾಗಿದ್ದರಿಂದ, ರಾಜ್ಯ ಮಟ್ಟದಲ್ಲಿ ದೇವಾಂಗ ಸಂಘದಲ್ಲಿ ಇರೋದ್ರಿಂದ, ಹಲವಾರು ಸಂಘ ಸಮಿತಿಯಲ್ಲಿ ಅಧ್ಯಕ್ಷರಾಗಿರೋದ್ರಿಂದ ನಾನು ಕೇಳಿದಾಗ ನಾವು ನ್ಯಾಯಯುತವಾಗಿ ಹೋಗಿ ಕೇಳಿದ್ದೀವಿ ಅವ್ರನ್ನ. ಈ ರೀತಿ ಈ ಥರ ಬೀಗ ಹಾಕಿದ್ರೆ ಅದು ಒಳ್ಳೆಯದಲ್ಲ, ಬೀಗ ತೆಗೀರಿ, ಪೂಜೆ ಮಾಡಿರಿ ಅಂತ ಹೇಳಿದಾಗ ಅವರು ಅದಕ್ಕೆ ವಿರುದ್ಧವಾಗಿ ಮಾಡವ್ರೆ. ಈ ಕುದೂರಲ್ಲಿ ದೇವಸ್ಥಾನ ಬೀಗದ ಕೀ ಮಡಿಕೊಳ್ಳೋಕೆ ಯಾರಿಗೂ ಶಕ್ತಿ ಇಲ್ವ ದೇವಾಂಗದವ್ರಿಗೆ? ಒಣಗಪ್ಪ ತಾವಿದೆ ಅಂತ ಹೇಳ್ತಾರೆ ಈ ಕೀನ. ಅಲ್ಲ, ಅವ್ರು ಹೇಳಿದ್ದು. ಈಗ ಬೀಗ ಹಾಕಿದಾಗ ಕೇಳಿದಾಗ ಈ ನರಸಿಂಹಮೂರ್ತಿ ಕೆ ಟಿ ನರಸಿಂಹಮೂರ್ತಿ ಅವರು ಹೇಳವ್ರೆ. ಕೆ ಟಿ ನರಸಿಂಹಮೂರ್ತಿ ನಮಗೇನಪ್ಪ ಅಂದರೆ, ಈಗ ಮೊನ್ನೆ ಸೊಸೈಟಿ ಎಲೆಕ್ಷನಲ್ಲಿ ಆಯ್ತು, ಕೈಮತ್ ಸೊಸೈಟಿ ಎಲೆಕ್ಷನ್ ಅವ್ರ ವಿರುದ್ಧ ಟೀಮಲ್ಲಿ ನಾನು ಓಡಾಡಿದ್ದೀನಿ. ಆ ದ್ವೇಷಕ್ಕೆ ಈ ಥರ ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾವ್ರೆ. 10-10 ನಮ್ಮ ಟೀಮೇ ಗೆದ್ದಿದ್ದು. ಆ ದ್ವೇಷಕ್ಕೆ ಅವ್ರ ಟೀಮ್ ಸೋತಿದ್ದಕ್ಕೋಸ್ಕರ ಆಪಾದನೆ ಮಾಡ್ತಾಯಿದ್ದಾರೆ.
ನಾವು ಇದನ್ನು ತಪ್ಪು ಅಂತ ಯಾರನ್ನ ಹೇಳಿ, ಈಗ ಊರಿನ ಜನ ಹೇಳಿ, ಅವ್ರು ಯಾರೋ ಬೆಂಗಳೂರಲ್ಲಿರೋರನ್ನ ಹಾಕೊಂಬಿಟ್ಟು ಈಗ ಒಂದು ಕಷ್ಟ ಅಂದಾಗ ಅಕ್ಕಪಕ್ಕದವ್ರು ಬರ್ತಾರೆ, ದೇವಸ್ಥಾನಕ್ಕೆ ಏನೇ ಸಮಸ್ಯೆ ಆಗಲಿ ಒಂದು ಏನಕ್ಕೆ ಆದರು ಇವ್ರು ಆಧಾರ್ ಕಾರ್ಡ್ ತೆಗ್ಸ್ರಿ, ಇದಕ್ಕೆ ಅಧ್ಯಕ್ಷರು ಇರ್ಬೋದು, ಇವ್ರು ಇರ್ಬೋದು, ಎಲ್ಲ ಆಧಾರ್ ಕಾರ್ಡ್ ಬೆಂಗಳೂರಲ್ಲಿರೋರು ಅವರು ಹಿಂದಿನ ಕಾಲದ ಸೇವೆ ಸಲ್ಲಿಸ್ತವ್ರಲ್ಲ. ಇವತ್ತು ನಮ್ಮ ಮಾರುತಿ ಕುಟುಂಬದವರು ಅವರು ಹಿಂದೆ ಅಧ್ಯಕ್ಷರಾಗಿದ್ದರು, ಮೋಹನ್ ಆದಮೇಲೆ ಅವರು ಅಧ್ಯಕ್ಷರಾಗಿದ್ದರು. ಅವ್ರು ಏನಾದರೂ ಒನಂಗಪ್ಪವರು, ಯಾಕಡ ನೀವು ನಾನು ಇದು 7 ಎಕರೆ ಆಸ್ತಿ ಬೆಂಗಳೂರು ಕೋರ್ಟಲ್ಲಿ ನಡೀತಾ ಇದೆ, ನಾನು ಬೆಂಗಳೂರಲ್ಲೇ ಇದ್ದೀನಿ, ಕಾಮಾಕ್ಷಿಪಾಳ್ಯದಲ್ಲಿ ಕೇಸು ಇದು ನಾನು ಓಡಾಡ್ಬಿಡ್ತೀನಿ, ಉದ್ಧಾರ ಮಾಡಿಬಿಡ್ತೀನಿ, ದಯವಿಟ್ಟು ನಮ್ಗೆ ಬಿಟ್ಕೊಡಿ ಅಂದರು. ಶೇಖರಣ್ಣವ್ರು ಏನೋ ಕೇಳ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಮಾರುತಿ ಕುಟುಂಬದವರು ಈ ದೇವಸ್ಥಾನನ ಪ್ರಮುಖವಾಗಿ ಇದು ಆಮೇಲೆ ಪ್ರತಿಯೊಂದು ಇದ್ರದ್ದು ಪಾಲಿಕೆ ಇರ್ಬೋದು ಅವರ ನೇತೃತ್ವದಲ್ಲಿ ನಡೆಯೋದು, ಅವ್ರ ಮನೆಯವರೇ ಇದು ಮಾಡೋದು. ಅವ್ರ ಹತ್ರ ಇರೋದನ್ನ ಬಲವಂತವಾಗಿ ಆ ದೇವಸ್ಥಾನ ಕಿತ್ಕೊಂಡ್ಬಿಟ್ಟು ಇದು ಜೀರ್ಣೋದ್ಧಾರ ಸಮಿತಿ ಇದೆಲ್ಲ ಆತಿದ್ದಂಗೆ ಸಂಘಕ್ಕೆ ಬಿಟ್ಕೊಡೋದು ಅಂತ ಇದ್ದಾಗ ಇವರು ಯಾರನ್ನೂ ಹೇಳದೆ ಕೇಳದೆ ಈ ಟ್ರಸ್ಟ್ನೇ ವಿಸರ್ಜನೆ ಮಾಡಿಬಿಟ್ಟು ಅವ್ರ ಅನುಕೂಲಕ್ಕೆ ತಕ್ಕಂತೆ ಟ್ರಸ್ಟ್ ಮಾಡ್ಕೊಂಡ್ರಲ್ಲ, ಯಾರನ್ನೂ ಹೇಳದೆ ಕೇಳದೆ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇದು ದೇವಾಂಗ ಸಂಘದ ಆಸ್ತಿ. ಈ ಸಂಘದ ಆಸ್ತಿನ ಇವ್ರ ಅನುಕೂಲಕ್ಕೆ ಆ 7 ಎಕರೆ ಆಸ್ತಿ ಹೊಡೆಯೋದಕ್ಕೋಸ್ಕರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದ್ರೆ ಅದು ಮಾಹಿತಿನ ಯಾರಿಗೂ ಕೊಡ್ತಿಲ್ಲ, ಏನಕ್ಕೆ ತಾತದಿದೆ. ನಮಗೂ ಹಲವಾರು ಕೋರ್ಟಿನ ಬಗ್ಗೆ ಗೊತ್ತು, ಏನಾದ್ರು ಹೇಳಿ ನಾವು ಹೆಲ್ಪ್ ಮಾಡ್ತೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ನನಗನ್ಸತ್ತೆ ಏನೋ ಒಳ ಒಪ್ಪಂದ ಮಾಡ್ಕೊಂತವ್ರೆ ಅನ್ಸುತ್ತೆ ಇದರಲ್ಲಿ. ಯಾಕೆಂದ್ರೆ ನಾವೇ ಹೇಳ್ತಾ ಇದ್ದೀವಿ, ಯಾಕೆಂದರೆ ಈಗ ನಾವು ಅನುಭವ ಇರೋರು, ರಾಜಕಾರಣದಲ್ಲಿ ಇರೋರು, ರಾಜಕಾರಣದ ಇನ್ಫ್ಲುಯೆನ್ಸ್ ಮಾಡ್ತೀನಿ, ನಮ್ಮ ದೇವಸ್ಥಾನ ಪರವಾಗಿ ನಾವು ಓಡಾಡೋರು. ಇವ್ರು ಒಳಗಿಂದೊಳಗೆ ಮಾಡೋಂಥದ್ದು ಏನೈತೆ? ಸೋಮಶೇಖರ್ ಅವರು, ಕೋಟೆ ಜಯರಾಮ್ ಅವರು ಇಬ್ಬರು ಸೇರ್ಕೊಂಡು ಈ ದೇವಸ್ಥಾನದ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ದೇವ್ರು ನಮ್ಗೆ ಆ ಥರ ಮಾಡಿಲ್ಲ, ಇವ್ರು ಮಾಡೋರೇನೋ, ಅದಕ್ಕೆ ಬಲವಂತವಾಗಿ ಶೇಖರ್ ಹತ್ರ ಅಧ್ಯಕ್ಷ ಕಿತ್ಕೊಂಡವ್ರು ಇವರು. ಆಮೇಲೆ ಏನೂ ಮಾಹಿತಿ ಕೊಡ್ತಿಲ್ಲ. ಬೆಂಗಳೂರಿಂದ ಬಂದು ಉದ್ಧಾರ ಮಾಡೋದು ಏನಾಯ್ತು ಇವರು? ಈಗ ಜೀರ್ಣೋದ್ಧಾರ ಮಾಡ್ತೀನಿ ಅಂದರೆ ಇವರೆಲ್ಲ ಮಾಡ್ತಾರೆ, ಸಪೋರ್ಟ್ ಕೊಡಲಿ ಅವರು. ಏನು ಇವರೇ ಬಂದೇ ಆಗ್ಬೇಕು, ನಾನೇ ಅಧ್ಯಕ್ಷ ಆಗ್ಬೇಕು, ನಾನೇ ಇದಾಗಬೇಕು, ಬೆಂಗಳೂರಿಂದ ಇವ್ರು ಏನೇ ಕಟ್ಟ ಅಂದಾಗ ಬಂದು ಮಾಡ್ತಾರಾ? ಒಂದು ದೇವಸ್ಥಾನ ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಯಿತು ಬಂದು ಮಾಡ್ತಾರಾ? ಅಕ್ಕಪಕ್ಕದವರೇ ಮಾಡಬೇಕು, ಊರಲ್ಲಿ ಇರೋರು ಮಾಡಬೇಕು. ಅವ್ರು ಯಾವಾಗ ಒಂಥರ ವರ್ಷಕ್ಕೊಂದ್ಸರಿ ಬರ್ಬೋದು, ಏನು ಬಿಳೆ ಬಟ್ಟೆ ಹಾಕೊಂಬಂದು ಫೋಸ್ ಕೊಡ್ಬೋದು ಅಷ್ಟೇ. ದಿನ ಬೆಳಗಾರ ಇಲ್ಲಿ ಊರಿನಲ್ಲಿ ಇರೋರು ಮಾಡ್ತಾರೆ ಹೊರ್ತು ಅರ್ಚಕರು ಇವ್ರ ತಂದೆಯವ್ರ ಕಾಲದಿಂದ ಹಿಡ್ಕೊಂಬಂದವ್ರು ಇವ್ರೇನು ಬರೋಕ್ಕೆ ಅಂತಾರೆ. ನಾವು ಪಕ್ಕದ ಮನೆಯವ್ರ ಕಾಲದಿಂದ ಹಿಡ್ಕೊಂಬಂದು ನಮ್ಮ ತಾತನ ಕಾಲದಿಂದ ಇವರೇನು ಈ ದೇವಸ್ಥಾನಕ್ಕೆ ಬರೋದು ಅಂತಾರೆ. ಏನು ಇವ್ರ ಆಸ್ತಿನ, ಸ್ವಂತ ಆಸ್ತಿನ ಈ ದೇವಸ್ಥಾನ ಓಲಿ ಇವ್ರ ಕುಟುಂಬದಿಂದ, ಈ ರಂಗಪ್ಪ ಇರ್ಬೋದು, ನರಸಿಂಹಮೂರ್ತಿಯಿಂದ ಏನಾದ್ರು ಕೊಡುಗೆ ಐತೆ ಈ ದೇವಸ್ಥಾನಕ್ಕೆ? ಈಗ ಅದಲ್ಲ, ಹಿಂದಿನ ಕಾಲದಿಂದ ಹೇಳಿ ಊರಿಂದ ಅವ್ರಿಗೆ ಬಂದು ಈ ಥರ ದಬ್ಬಾಳಿಕೆ ಮಾಡಿ ಮೈಕೋ ಜಯರಾಮನವರು ಅಷ್ಟೇ, ಏನು ನಾನು ಬೆಂಗಳೂರಿಂದ ಬಂದು ಉದ್ಧಾರ ಮಾಡಬೇಕು ಅಂತಾರೆ. ಯಾಕೆ ಅವ್ರು ಬರಲಿಲ್ಲ? ಈಗ ಮನೆಯೆಲ್ಲ ಪಾಲಿಕೆ ಎಲ್ಲ ಮಾಡಲಿಲ್ವಾ? ಆ ಪಾಲಿಕೆಗೆ ಆಗ ಸಲಕರಣೆನೂ ಕೊಡಲಿಲ್ಲ, ಒಡವೆಗಳು ಕೊಡಲಿಲ್ಲ. ಈ ಕಾರ್ಯ ಮಾಡೋರು ಮೇಯ್ನು ಮಾರುತಿ ಕುಟುಂಬದವರು ಇಲ್ಲೇ ಇದ್ದಾರೆ. ಅವ್ರನ್ನ ದಯವಿಟ್ಟು ನೀವೊಂದು ಹೇಳಿಕೆತ್ತೇಳಿ, ಯಾಕೆಂದರೆ ಈ ಪಾಲಿಕೆನೇ ನಡೆದಂಗೆ ಮಾಡವ್ರೆ, ಅದಕ್ಕೆ ಬೇಕಾದ ಸಲಕರಣೆಗಳು ಕೊಟ್ಟಿಲ್ಲ. ಆದ್ರೂ ಆ ದೇವರು ನಡೆಸ್ಕೊಂಡು ಹೋಯ್ತು. ಈ ಸರಿ ಪಾಲಿಕೆನೇ ನಿಲ್ಲಿಸ್ಬಿಡ್ಬೇಕು ಅಂತ ಇವರು ಪ್ಲಾನ್ ಮಾಡಿದರು. ಈ ದೇವಸ್ಥಾನ ಬೀಗ ಹಾಕ ಮಟ್ಟಕ್ಕೆ ಮಾಡವ್ರೆ ಅಂದಮೇಲೆ ಇವರು ಯಾವ ಥರ ಲೆಕ್ಕ ಹಾಕೊಳ್ಳಿ, ಏನು ಉದ್ಧಾರ ಮಾಡ್ತಾರೆ? ದೇವಸ್ಥಾನಕ್ಕೆ ಉದ್ಧಾರ ಮಾಡೋರಾದರೆ ಇರೋರಿಗೆ ಸಪೋರ್ಟ್ ಕೊಟ್ಟು ಮಾಡಲಿ. ನಾನೇನು ಇದ್ರ ಈ ಟ್ರಸ್ಟಲ್ಲಿ ಇರ್ಬೋದು, ದೇವಾಂಗ ಸಂಖ್ಯೆ ನಾನೇನು ಆಗಬೇಕಾದಿಲ್ಲ, ನಮ್ಗೆ ಅಗತ್ಯನೂ ಇಲ್ಲ. ನನಗೆ ಹಲವಾರು ಇದೈತೆ. ನಾನೇನೋ ನಿಂಗೆ ಅನ್ಯಾಯ ಇದಕ್ಕೆ ಕೇಳಕ್ಕೆ ಬಂದಿದ್ದಕ್ಕೆ ಹೊರ್ತು ಇದುವರೆಗೂ ನಾನು ದೇವಸ್ಥಾನದ ಸಂಘದಲ್ಲೂ ಇಲ್ಲ, ದೇವಸ್ಥಾನ ಟ್ರಸ್ಟಲ್ಲೂ ಇಲ್ಲ, ನನಗೇನು ಬೇಕಾಗಿಲ್ಲ. ಈಗ ನಕಲಿ ಅಂತ ಅವ್ರು ಹೇಳ್ತಾರೆ. ಹಿಂದೆ ಇದ್ದ ಅಧ್ಯಕ್ಷರು ಪ್ರಕಾಶ ಖಜಾಂಚಿಯಾಗಿದ್ದ. ಈ ಪ್ರಕಾಶ ಖಜಾಂಚಿಯಾಗಿದ್ದಾಗ ಅವ್ರಿಗೊಂದು ಕೀ ಕೊಟ್ಟಿದ್ರು. ಆ ಉಂಡಿ ಬೀಗ ತೆಗಿಬೇಕಾದ್ರೆ ಹೇಳಿದ್ರು, ಇಲ್ಲ ಎಲ್ಲರೂ ಸರ್ವತ್ರ ಸಭೆ ಕರೆದು ಉಂಡಿ ಬೀಗ ತೆಗಿರಿ ಅಂದಾಗ ಇವ್ರು ಕೀ ಕೊಡ್ದಲ್ಲಿ ಇರಿದ ಹೇಳ್ದೆ ಕರೆದು ಉಂಡಿ ಬೀಗ ಹೊಡೆದವ್ರು, ಅವರು ತಪ್ಪು ಮಾಡಿರೋದು ಅವರು. ಸರ್ವತ್ರ ಸಭೆ ಕರೆದು ಬೀಗ ತೆಗಿರಿ ಅಂತ ಹೇಳಿದಾಗ ಇವರು ಎಲ್ಲ ಸರ್ವತ್ರ ಸಭೆ ಕರೀರಿ ಕೀ ಕೊಡ್ತೀನಿ ಅಂದಾಗ ಅವರು ಯಾರನ್ನೂ ಹೇಳ್ದೆ ಕೇಳಿದೆ ಬೀಗ ಹೊಡೆಯೋಂಥದ್ದು ಏನಿತ್ತು? ಸರ್ವಾಧಿಕಾರ. ನಾನು ಬೆಂಗಳೂರಿಂದ ಬಂದ್ಬಿಟ್ಟು ನನ್ನ ಹತ್ರ ಆಸ್ತಿ ಐತೆ, ದುಡ್ಡು ಐತೆ ಅಂತ ಕುದೂರು ಜನನ ಇದು ಮಾಡೋರು. ಈಗ ಶೇಖರಣ್ಣ ಅವ್ರು ಕೊಟ್ಟಿದ್ದು ಜೀರ್ಣೋದ್ಧಾರ ಸಮಿತಿ ಮೋಹನ್ ಆಗಿದ್ದು. ಇದಕ್ಕೆ ಹೇಳ್ದೆ ಕೇಳಿದೆ 24ನೇ ಇಸ್ವಿಲಿ ಇವ್ರು ಯಾರು ಕೇಳಿ ಇದನ್ನು ಬೇರೆ ಟ್ರಸ್ಟ್ ಮಾಡ್ಕೊಂಡ್ರು? ಅದಕ್ಕೆ ಸರ್ವಸಭೆ ಕೇಳಬೇಕಾರೆ ಇದು ದೇವಾಂಗ ಸಂಘಕ್ಕೆ ಸೇರೋದು ಅಂತ ಅದರಲ್ಲೇ ಕೊಟ್ಟಿದ್ದು. ಅದು ಮೇಯ್ನು ಈಗ ಪ್ರಕಾಶ್ ಅವರು ಹೇಳ್ತಾರೆ, ಅದನ್ನು ನೀವು ದಾಖಲೆ ಸಮೇತ ನೋಡಿ. ಒಂದು ದೇವಸ್ಥಾನ ದೇವಸ್ಥಾನ ಅಂತ ಅಂದಮೇಲೆ ಆ ದೇವಸ್ಥಾನದ ಮುಖ್ಯ ದ್ವಾರದ ಬೀಗವನ್ನೇ ನಕಲು ಮಾಡುವಂಥದ್ದು, ಆ ದೇವಸ್ಥಾನದ ಬೀಗವನ್ನೇ ಒಡೆದು ದೇವಾಲಯಕ್ಕೆ ತೆರಳುವಂಥದ್ದು ಎಷ್ಟು ಮಟ್ಟಿಗೆ ಸರಿಸುತ್ತೆ? ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ದೇವಸ್ಥಾನದ ಬೀಗ ನಕಲು ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಇದು ಸುಮಾರು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ 100 ವರ್ಷದ ಹಿಂದಿನ ಇತಿಹಾಸ ಇದೆ. ಕಾಲದಿಂದ ಇದು ಕುದೂರು ದೇವಾಂಗ ಸಂಘ ಈ ದೇವಸ್ಥಾನ ನಡೆಸ್ಕೊಂಡು ಬರ್ತಾಯಿದೆ ಜೀರ್ಣೋದ್ಧಾರ ಮಾಡಿ. ಆದ ಕಾರಣ ನನ್ನ ತಿಳಿದ ಮಟ್ಟಿಗೆ ನಮ್ಮ ಅಧ್ಯಕ್ಷರಾದಂಥ KR ವೆಂಕಟರಮಣಪ್ಪ ಸುಮಾರು ಒಂದು 40 ವರ್ಷ ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಆವಾಗ
ಯಾವುದೇ ಅರ್ಚಕರು ರಾಜಣ್ಣವರು ಏನೋ ಇದ್ದರು, ಅವರು ಸುಮಾರು ಒಂದು 30 ವರ್ಷ ಸೇವೆ ಮಾಡಿದ್ದಾರೆ. ಆದರೆ ಅವು ಯಾರೂ ಅವ್ರಿಗೆ ನೋವು ಕೊಟ್ಟಿರಲಿಲ್ಲ ಈ ಅಧ್ಯಕ್ಷರು, ಈ ಹಿಂದೆ ಇದ್ದಂಥ ಅಧ್ಯಕ್ಷರು. ಈಗಿರೋರು ಬಂದರು ಸುಮಾರು ಒಂದು 3 ಅರ್ಚಕರನ್ನ ಚೇಂಜ್ ಮಾಡಿದ್ದಾರೆ. ಅಲ್ಲಿಗೆ 40 ವರ್ಷ ನಡೆಸ್ತಿದ್ದಂಥ ಅಧ್ಯಕ್ಷರು ಯಾವುದೇ ತೊಂದರೆ ಕೊಟ್ಟಿಲ್ಲ. ಈಗ ಬಂದು ಸುಮಾರು 2 ವರ್ಷಕ್ಕೆ ಸುಮಾರು ಒಂದು 4 ಅರ್ಚಕರು ಚೇಂಜ್ ಮಾಡಿದ್ದಾರೆ. ಅಲ್ಲಿಗೆ ಎಷ್ಟು ಮಟ್ಟಿಗೆ ಅರ್ಚಕರಿಗೆ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ಅರ್ಚಕರೇ ಕರೆಕ್ಟಾಗಿ ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ಟು ನಿಮ್ಮಲ್ಲೇ ಇವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಸಮಯ ಸಂದರ್ಭ ಏನೇ ಆದರೂ ಅರ್ಚಕರಿಗೆ ಏನೋ ಒಂದು ಬೇರೆ ಉತ್ಸವ ಆಗಲಿ, ಮತ್ತೊಂದು ಅವ್ರದ್ದು ನಾಮಕರಣ, ಗೃಹ ಪ್ರವೇಶ ಏನೋ ಇರ್ತದೆ, ಅದಕ್ಕೆ ಅವರು ಬದಲಿ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ತಪ್ಪು ಅವರು ಪೂಜೆನೇ ನಡೆಯಿಲ್ಲ ಅನ್ನೋದು ತಪ್ಪು. ನಕಲಿ ಕೀ ಬಗ್ಗೆ ಅವರು ನೇರವಾದ ಆರೋಪ ಮಾಡ್ತಾರೆ. ಈ ನಕಲಿ ಕೀ ಬಗ್ಗೆ ಏನು ಹೇಳ್ತೀರಾ? ಇದು ಸತ್ಯಕ್ಕೆ ದೂರವಾದ ಮಾತು. ಈ ಹಿಂದೆ ಇದ್ದಂಥ ಅಧ್ಯಕ್ಷರಾದ KR ವೆಂಕಟರಮಣಪ್ಪ ಅವರು ಈ ಟ್ರಸ್ಟ್ಗೆ ನನ್ನ ಖಜಾಂಚಿಯಾಗಿ ನೇಮಕ ಮಾಡಿದರು. ಆವಾಗ ಈ ಉಂಡಿಲಿದ್ದಂಥ ಕೀ, ಆಮೇಲೆ ದೇವಸ್ಥಾನದ ಕೀ ಎಲ್ಲ ಕೊಟ್ಟಿದ್ದಾರೆ, ಒಂದು ಸೆಟ್ಟು. ಇದು ನಮ್ಮಲ್ಲಿ ಒಂದು ಕೀ ಇತ್ತು. ದೇವಸ್ಥಾನಕ್ಕೆ ಹಿಂದೆ ಇದ್ದಂಥ ಅಧ್ಯಕ್ಷರು ಕೊಟ್ಟಿದ್ದರು, ಅದು ಈಗಲೂ ನಮ್ಮ ಮನೇಲೇ ಇದೆ. ಆ ಕೀ ಸಹಾಯದಿಂದ ತೆಗೆದಿರೋದು. ಅದು ಬೇಕಾದರೆ ನಾನು ತೋರಿಸ್ತೀನಿ. ಅದನ್ನು ಬೇಕಾದ್ರೆ ಅವರೂ ತರಲಿ, ಬೇಕಾದ್ರೆ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸ್ಲಿ, ಅದನ್ನು ನಕಲಿನೋ ಅಸಲಿನೋ ಅದನ್ನು ಪರಿಶೀಲಿಸಲಿ. ಈ ಥರ ಮಾನಹಾನಿ ಮಾಡ್ತಾರಲ್ಲ, ಈ ಥರ ಸುಳ್ಳು ಆರೋಪ ಮಾಡಿ ಬೀಗ ಹೊಡೆದಿದ್ದಾರೆ ಅನ್ನೋದು ಶುದ್ಧ ತಪ್ಪು. ಈಗ ಬೀಗ ಹೊಡೆದಿದ್ದಾರೆ ಅಂತ ಅವರು ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಡೋರ್ಗೆ ಏನಾನ ಹಾನಿ ಆಗಿದೆಯಾ ನೋಡಿ. ಇನ್ನೇನ ಬೇಕಾದ್ರೆ ಪೊಲೀಸ್ನವ್ರನ್ನೆಲ್ಲ ಏನು ಬೇಕಾದ್ರೂ ಬಂದು ಅವ್ರು ಪರಿಶೀಲನೆ ನಡೆಸ್ಬೋದು. ಈಗ ಇಷ್ಟು ದಿವಸ ಕಾಲ ನಾವು ಬೀಗ ಹೊಡೆದಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟು 2 ತಿಂಗಳು ಕಾಲ ಆಗಿದೆ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು ಅವರು? ಇದಕ್ಕೆ ಕ್ರಮ ತೊಗೊಳಕ್ಕೆ ಅವ್ರ ಕೈಲಿ ಆಗಲಿಲ್ವಾ? ತಗೋಬೋದಾಗಿತ್ತಲ್ಲ ಕ್ರಮ. ದೇವಸ್ಥಾನದ ಅರ್ಚಕರ ಬಗ್ಗೆ ತಾವೇ ಆರೋಪ ಮಾಡ್ತೀರಾ, ತಾವೇ ಈಗ ಈ ಗುಂಪಿನಲ್ಲಿ ಸೇರ್ಕೊತೀರಾ, ಏನು ಸರ್? ನಾನು ಹೇಳ್ತೀನಿ ಕೇಳಿ. ಅವ್ರಿಗೆ ಶನಿವಾರ ಮಾತ್ರ ಫೋನ್ ಮಾಡ್ತಾಯಿದ್ದೆ ನಾನು, ಸ್ವಾಮಿ ಬನ್ನಿ ಒಂದು ಸ್ವಲ್ಪ ಜಲ್ದಿ ತೆಗೀರಿ, ಜನ ಬರ್ತಾರೆ, ಸ್ವಲ್ಪ ತೆಗೀರಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಅಷ್ಟೊತ್ತು ಮುಂಚೆ ಬಂದು ನಮ್ಮ ಇವ್ರು ಬಂದು ಫೋನ್ ಮಾಡೋರು, ನರಸಿಂಹಮೂರ್ತಿಯವ್ರು ನನಗೆ ಫೋನ್ ಮಾಡೋರು, ತೆಗ್ದಿಲ್ವಾ ಅಂತ. ತೆಗ್ದಿಲ್ಲ ನೀವೇ ಹಟ್ಬಿಟ್ಟು ಅವರು ಯಾವತ್ತೂ ಅಲ್ಲಿ ಮೊಬೈಲ್ನೇನು ಮಾಡೋರು, ರೆಕಾರ್ಡ್ ಮಾಡ್ಕೊತಾರೆ, ಪ್ರತಿಯೊಂದು ರೆಕಾರ್ಡ್ ಮಾಡ್ಕೊತಾರೆ. ಅವ್ರ ಹತ್ರ ಮಾತಾಡೋದು ದಿಗ್ಲು ನಮಗೆ. ಪ್ರತಿಯೊಂದು ಮಾತೂ ಅವರು ರೆಕಾರ್ಡ್ ಮಾಡ್ಕೊಂಡು ಮಾತಾಡ್ತಾರೆ. ಆಮೇಲೆ ನಾನು ಶಿವನವಮಿ ಬೀಗ ಕೇಳೋಕ್ಕೋ ಅಷ್ಟೇ, ನಾನು ಜೋರಾಗಿ ಮಾತಾಡ್ಬೋದಾಗಿತ್ತು. ಹೋಗೋ ಬೀಗ ಹೊಡಿ ಅಂತಾರೆ. ನಮ್ಮ ಹತ್ರ ರೆಕಾರ್ಡ್ ಇಲ್ಲ, ಅವ್ರು ರೆಕಾರ್ಡ್ ಮಾಡ್ಕೊತಾರೆ. ಬೀಗ ಹೊಡಿ, ಹೇಳಿದಲ್ಲಪ್ಪ ಬೀಗ ಹೊಡಿ ತೆಕ್ಕೋ, ಏನು ಬೇಕಾದ್ರು ತೆಕ್ಕೋ, ಲ್ಯಾಕರ್ ಬೀಗ, ಪ್ರತಿಯೊಂದು ಬೀರ್ ಬೀಗ, ಲ್ಯಾಕರ್ ಬೀಗ, ಉಂಡಿ ಬೀಗ ನನ್ನ ಹತ್ರ ಇದ್ದಿದ್ದು. ತೊಗೊಂಡಾಗ ಅಷ್ಟು ಕೊಟ್ಟಿದ್ದೀನಿ ಅವ್ರಿಗೆ. ಇಲ್ಲ ಡೂಪ್ಲಿಕೇಟ್, ನನ್ನ ಹತ್ರ ಒಂದು ಕೀ ಐತೆ ಅಂತ. ಅವರು ಬರಲಿಲ್ಲ. ಆಂಜನೇಯ ದೇವಸ್ಥಾನ ಇಲ್ಲೇ ಐತೆ, ಬರಲಿ, ಬೇಕಾದ್ರೆ ಇಲ್ಲೇ ಕರ್ಪೂರ ಅಂಟಿಸ್ಲಿ. ನಮಗೆ ಬೇಕಾಗಿ ಶ್ರೀರಾಮನಿಗೆ ನಂಗೆ ಬೇಕಾಗಿದ್ದು ಒಡವೆ ಬೇಕಾಗಿಲ್ಲ ನನಗೆ. ಒಡವೆ ನಾವು ಕೇಳಕ್ಕೆ ಹೋಗಿರಲಿಲ್ಲ, ಅವನ್ನ ಕೇಳೋಕ್ಕೆ ನಾವು ಹೋಗಿರಲಿಲ್ಲ. ಬಟ್ಟೆ ಕೊಡ್ರಿ, ಕಳಸ ಐತೆ ಕಳಸವನ್ನು ಕೊಡ್ರಿ, ಹಗ್ಗ ಕಟ್ಟಬೇಕು ಹಗ್ಗ ಕೊಡ್ರಿ, ಪಾಲ್ಕಿಗೆ ಕೈ ಕಾಲು ಕಟ್ಟಬೇಕು ಕೊಡ್ರಿ ಅಂತ ಕೇಳಿತ್ತಪ್ಪ. ಹೋಗಿ ನಿಮ್ಮ ಬೀಗ ಹೊಡಿ. ಇವ್ರ ಹತ್ರ ಹೇಳ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ, ನಿನ್ನ ಹತ್ರ ಒಂದು ಕೀ ಐತೆ ಅಂತ ಹೇಳ್ತಾರೆ. ನನ್ನ ಹತ್ರ ಕೀ ಇದ್ದರೆ ನನ್ನ ನಮಗೆಲ್ಲ ಹೊಸದು ತರಬೇಕಾಯ್ತಾ? ನಾನು ಪಾಲ್ಕಿ ದಿನ ಆಗಲಿ, ಇದ್ರ ದಿನ ಆಗಲಿ. ಹಾಂ, ಪಾಲ್ಕಿ ಏನು ಮಾಡ್ತೀರಾ? ಏನೋ ಒಂದು ಆರ್ಟಿಫಿಷನ್ ಮಾಡಿಕೊಂಡು ಮಾಡಿದ್ದೀವಿ. ಅದನ್ನು ದಾಖಲೆ ಐತೆ, ಅದನ್ನು ದಾಖಲೆ ಮಾಡಿಕೊಂಡು ನಾವು ಮಾತಾಡೋದು, ಅದು ದಾಖಲೆ ಐತೆ. ಪ್ರತಿಯೊಂದು ಶಿವೋರ್ಗೆ ಅಲ್ಲ, ನಮಗೆ ಹೆಚ್ಚಿನ ರೀತಿ ನಮ್ಮ ಪ್ರತಿಯೊಂದು ಬಂದಿದ್ದು ಶಿವೋರೇ ಬಂದು ಮಾಡೋದು. ಸರ್ ಹಿಂಗೆ ಮಾಡಬೇಕು, ಈ ಥರ ಬನ್ನಿ, ಶ್ರೀರಾಮ ಬಂದು ಇಲ್ಲಿ ದಿನ ಬಂದು ದೇವ್ರನ್ನೆಲ್ಲ ಕಟ್ಟಿ ಪ್ರತಿಯೊಂದು ಮಾಡ್ತಾರೆ. ಹಗ್ಗ ಕೂಡ ಕೊಟ್ಟಿಲ್ಲ ನಮಗೆ. ಸರ್ ಈಗ ಅವ್ರು ಪಟ್ಟು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಯಾವ ವರ್ಷ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಯಾವುದನ್ನೋ 1 ವರ್ಷ ಬಂದಿದ್ರೆ ಗೊತ್ತಾಗಿರೋದು ಅವ್ರಿಗೆ. ಈ ಮಾತು ಹೇಳ್ತಾ ಇರಲಿಲ್ಲ. ಪ್ರತಿ ವರ್ಷ ನಮ್ಮ ದೊಡ್ಡಪ್ಪ ಅವರು ರಂಗನಾಥಣ್ಣವರು, ನಾಥೋಣ ಅಂತ ಹೇಳ್ತಾರೆ ಕುದೂರಲ್ಲಿ, ಬೆಂಗಳೂರಲ್ಲಿ ರಂಗನಾಥಣ್ಣ ಅಂತ ಹೇಳ್ತಾರೆ ನಮ್ಮ ದೊಡ್ಡಪ್ಪ ಅವರು ಮುಂದೆ ನಿಂತ್ಕೊಂಡು ಮಾಡಿಕೊಂಡು ಶಿವವ್ರನ್ನ ಹೋಗಿ ಅವ್ರನ್ನೇ ಕರೀತಾರೆ. ಗೊತ್ತಾಯ್ತಾರ? ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾವತ್ತೂ ಬಂದಿಲ್ಲ.
ಯಾವತ್ತೂ ದೇವ್ರು ರೆಡಿ ಮಾಡಬೇಕಾದ್ರೂ ಬಂದಿಲ್ಲ, ಯಾವುದಕ್ಕೂ ಬಂದಿಲ್ಲ, ಸುಮ್ಮನೆ ಹೇಳ್ತಾರೆ. ಹೇಳಬೇಕು ಅಂದರೆ ಇದು ತಲತಲಾಂತದಿಂದ ಬಂದಂಥ ದೇವಸ್ಥಾನ. ಹೇಳಬೇಕು ಅಂದರೆ ತೋಪೈನ್ ಕುಟುಂಬದ ಆಸ್ತಿ ಅಂತ ಹೇಳ್ಬೋದು. ಒಂದೇ ಮಾತು ಹೇಳಬೇಕು ಅಂದರೆ ಒಂದು ಮುತ್ತಿನ ಪಲ್ಲಕ್ಕಿ ಆಗ್ಬೋದು, ಸೇನಂಬಿ ತೇರಾಗ್ಬೋದು, ಅಕ್ಷಯ್ ಕುಮಾರ್ ವಾಹನ ಆಗ್ಬೋದು. ಅಕ್ಷಯ್ ಕುಮಾರ್ ವಾಹನ ಅಂದರೆ ಇಡೀ ನಮ್ಮ ಸಮಾಜರೇ ಅದಕ್ಕೆ ನಿಂತ್ಕೊಂಡು ಮಾಡುವಂಥ ಕಾರ್ಯಕ್ರಮ. ಒಂದು ತೇರು ಮಾಡೋರು ಲಕ್ಷ್ಮೀ ಕುಟುಂಬದವರು, ಒಂದು ಪಲ್ಲಕ್ಕಿ ಉತ್ಸವ ಮಾಡೋರು ಈ ರಂಗಪ್ಪನ ಮನೆ ಕುಟುಂಬದವರು ಅಲ್ಲ, ರಂಗಪ್ಪನ ಮನೆ ಕುಟುಂಬದವರು ಪಾಲ್ಕೆ, ಲಕ್ಷ್ಮೀ ಕುಟುಂಬದವರು ಶ್ರೀರಾಮಿ ತೇರು, ಆಮೇಲೆ ಅಲ್ಲ ಅಕ್ಷಯ್ ಕುಮಾರ್ ಅವರ ದೇವಾಲಯ ಸಮಾಜದ್ದು ಇಷ್ಟು ಕಾರ್ಯಕ್ರಮವನ್ನು ಕಾಲದಿಂದಲೂ ಮಾಡ್ಕೊಂಡು ಬಂದಿರೋ ಕಾರ್ಯಕ್ರಮ ಇದು. ಇದಕ್ಕೆ ದೇವಾಂಗ ಸಂಘದ ಕುದೂರಲ್ಲಿ ಕುದೂರು ದೇವಾಂಗ ಸಂಘ ಒಂದೇ ಇದ್ದಿದ್ದು, ಕಾಲದಿಂದ ಇದ್ದಂಥ ಸಂಘ ಒಂದೇ ಇದ್ದಿದ್ದು. ಅನಿವಾರ್ಯ ದಶೆಯಿಂದ ಒಬ್ಬೊಬ್ಬರೊಬ್ಬರು ವೈಮನಸ್ಸೆಯಿಂದ ಒಂದೊಂದು ಸಂಘ ಗುಂಪು ಮಾಡ್ಕೊಂಡು 7 ಗುಂಪಾಯಿತು. 7 ಗುಂಪಾದ್ರೂ ಎಲ್ಲ ಒಳನಾಟಿಗಳು ಹೋಗೋದು ಬರೋದು ಎಲ್ಲ ಇತ್ತು. ಇದ್ದೂ ಅವ್ರವ್ರು ಮುಗಿದಾರಿಗೆ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ಮಾಡ್ಕೊಂಡು ಹೋಗ್ತಾ ದೇವಸ್ಥಾನ ಆಯಿತು, ಎಲ್ಲ ಸೇರಿ ಒಂದು ದೇವಸ್ಥಾನ ಆಯಿತು. ಇದು ಚೌಡೇಶ್ವರಿ ದೇವಸ್ಥಾನ. ಆ ಚೌಡೇಶ್ವರಿ ದೇವಸ್ಥಾನ ಆಗಬೇಕಾದ್ರೆ ಇಡೀ 7 ಗುಂಪು ಸೇರಿ ದೇವಸ್ಥಾನ ಕಟ್ಟೋಕ್ಕೆ ಒಂದು ಒಗ್ಗೂಡಿದ್ರು. ಅವತ್ತೂ 3 ಗುಂಪಾಯಿತು. 3 ಗುಂಪು ಆದ್ರೂ ಒಳನಾಟಿಗಳು ಎಲ್ಲ ಇದ್ದೇ ಇತ್ತು. ಎಲ್ಲ ಇಡೀ ಸಮಾಜಗಳು ಬೇರೆ 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 ನಮ್ಮ ದೇವಾಂಗದ ಕುಲಬಾಂಧವರಲ್ಲಿ ಎಲ್ಲ ದುಡ್ಡುಗಳೆಲ್ಲ ತಂದು ದೇವಸ್ಥಾನ ನಿರ್ಮಾಣ ಆಗಿ ಅಮ್ಮ ಸ್ಥಾಪನೆ ಆಯಿತು. ಸ್ಥಾಪನೆ ಆದಾಗೂ ನಾವು ಎಲ್ಲ ಸೇರಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೀತು. ಆಯಿತು. ಇನ್ನು ಮುಂದಕ್ಕೆ ಜನವಾರದ ಹಬ್ಬ ಆಗ್ಬೋದು, ವಾರ್ಷಿಕೋತ್ಸವ ಆಗ್ಬೋದು, ಎಲ್ಲ ಸೇರಿ ಮಾಡೋದು. ಅವತ್ತೂ ನಮ್ಮ ಗುಂಪುಗಳಲ್ಲಿ ಅವರವರೇ ವೈಯಕ್ತಿಕವಾದ ಗುಂಪು ಚಟುವಟಿಕೆಗಳೇ ಮಾಡ್ಕೊಂಡು ಬಂದರು. ಯಾರೂ ಒಗ್ಗೂಡಲಿಲ್ಲ. ಈ ಥರ ಬಂದು ಈ ಆಂಜನೇಯ ಸ್ವಾಮಿನೂ ನಾವೊಂದು ದೇವಸ್ಥಾನ ಕಟ್ತೀವಿ ಅಂತೇಳಿ ದೇವಸ್ಥಾನ ಇದು ಒಂದು ನಿರ್ಮಾಣ ಆಯಿತು. ಇದಕ್ಕೂ ಎಲ್ಲ ನಮ್ಮ ಕುದೂರಿನ ಸಮಾಜದ ದೇವಾಂಗದರು, ಇತರೆ ಹೊರ ಜನ ಭಕ್ತಾದಿಗಳು ಎಲ್ಲ ಸೇರಿ ದೇವಸ್ಥಾನ ಕಟ್ಟರು. ಆದ್ರೂ ಕುದೂರಲ್ಲಿ ದೇವಾಂಗ ಸಂಘ ಅನ್ನೋದು ಒಂದೇ ಸಂಘ ಇರೋದು. ಅವುದಲ್ಲಿ ಬಂದಂಥ ಈ ಮರಿ ಅಂದರೆ 7 ಗುಂಪಾಗಿರೋದು ಅದರಿಂದ ಬಂದಿರೋರು. ಅದನ್ನು ಎಲ್ಲ ಒಗ್ಗೂಡಿ ಮಾಡುವಂಥ ಇದು ನಮ್ಮ ಕುದೂರಿನ ದೇವಾಂಗದ ಸಮಾಜದ್ದು. ಈ ವರ್ಷ ಮಾತ್ರ ಬರ್ತಾ ಇದ್ದಾರಾ? ಮೊದಲಿಂದ ಬರ್ತಾ ಇದ್ದಾರೆ. ಯಾವ 500 ಕಾಲದಿಂದ ಬಂದಿರೋರು. ಅವ್ರ ವಂಶ ಪರಂಪರೆ ಅಂತ ಹೇಳ್ಬೋದು. ಹೇಳ್ಬೇಕು ಅಂದರೆ ವಂಶ ಪರಂಪರೆ ಅಂದರೆ ಇದಕ್ಕೆ ಸೇವೆ ಮಾಡ್ಕೊಂಡು ಬರ್ತಾ ಇರೋರು. ಅದರಿಂದ ಇವಾಗ ಅದು ಈ ಮಧ್ಯದಲ್ಲಿ ಅವ್ರ ಮೇಲೆ ವೈಮಸ್ಸೆ ಮಾಡೋದು ತಪ್ಪು ಅಂದರೆ ಅವರು ಸರಿಯಾಗಿ ನಿಗಾ ವಹಿಸಿಲ್ಲ, ಇದ್ರ ಬಗ್ಗೆ ತನಿಖೆ ಮಾಡಿಲ್ಲ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಇವರು ಯಾರು ಅಂತಾರ ಗೊತ್ತಿಲ್ಲ ಅಂದಾಗ ಇವ್ರ ಬಗ್ಗೆ ಯಾಕೆ ಇಷ್ಟೊಂದು ಕೀಟೆ ಆ ಥರ ಮಾತಾಡ್ಬೇಕು? ಅವರು ಹೇಳ್ಬೇಕು ಅಂದರೆ ಗೊತ್ತಿರೋರು ಯಾರು ಮಾತಾಡಲ್ಲ, ಈಗ ಗೊತ್ತಿಲ್ಲದೆ ಇದ್ದವರು ಮಾಡ್ತಾ ಇರ್ತಾರೆ. ಇದು ನಮ್ಮ ತೋಪಯ್ಯನವರ ಕಾಲದಿಂದ ನಾವು ಮೊಮ್ಮಕ್ಕಳು, ತೋಪಯ್ಯನವ್ರ ಕಾಲದಿಂದನೂ ಇದು ನಡ್ಕೊಂಬರ್ತಾ ಇದೆ. ಇದರಲ್ಲಿ ನಾನು ಸಂಘದ ಕುದೂರು ದೇವಾಂಗ ಸಂಘದ ನಿರ್ದೇಶಕರಾಗಿರೋದು ಸಾಕ್ಷಾತ್ ನಿಜ. ಆ ದಿನ ದೇವಸ್ಥಾನದಲ್ಲಿ ಬಾಗಿಲು ಹೊಡೆದು ಇದು ಮಾಡಿದ್ದಾರೆ ಅಂತೇಳಿ ಸ್ಟೇಷನ್ನಲ್ಲಿ ದೂರು ಕೊಟ್ಟಿರ್ತಾರೆ. ನಿಜ ಹೇಳಬೇಕು ಅಂದರೆ ಆ ದಿನ ನಾನು ಊರಿನಲ್ಲೇ ಇರಲಿಲ್ಲ. ಕಾರಣ ನಾನು ಬೇರೆ ಏನೋ ಕೆಲಸ ಮೇಲೆ ಹೋಗಿದ್ದೆ. ಆ ದಿವಸ ನನ್ನ ಮೇಲೆ ದೂರು ಕೊಟ್ಟಿರ್ತಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಜೊತೆಗೆ ನಾವು ವರ್ಷಕ್ಕೊಮ್ಮೆ ನಮ್ಮ ತಾತವ್ರಿಂದ ಉತ್ಸವ ನಡ್ಕೊಂಬರ್ತಾ ಇರ್ತದೆ. ಅದಕ್ಕೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೆಲವು ದೇವರಿಗೆ ಇರ್ತಕ್ಕಂಥ ಅಂಕುರಾರ್ಪಣೆಗೆ ಬೇಕಾದಂಥ ಕಳಸ ಬಿಂದಿಗೆಗಳು, ಆಮೇಲೆ ರಾಮನವಮಿಗೆ ಬೇಕಾದಂಥ ದೇವರಿಗೆ ಕಿರೀಟ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು. ಇದನ್ನು ನಾವು ಅವತ್ತು ಆ ದಿವಸ ಕೇಳಿದ್ವಿ, ಯಾವುದಕ್ಕೂ ನಮಗೆ ಸ್ಪಂದಿಸಲಿಲ್ಲ. ಆದ್ದರಿಂದ ಮುಂದಿನ ದಿನಗಳು ಈ ರೀತಿ ಆಗಬಾರ್ದು. ಇದು ಸಾರ್ವಜನಿಕ ಸ್ವತ್ತು, ದಯವಿಟ್ಟು ಇದನ್ನು ಸಹಕರಿಸ್ಕೊಡ್ಬೇಕು. ಇದು ನಮ್ಮ ಕುದೂರು ದೇವಾಂಗ ಸಂಘದ್ದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಇಡೀ ಜೀವಮಾನದಲ್ಲೇ ನಮ್ಮ ಅಪ್ಪ ಅವರು ನಮ್ಮ ತಾತ ಅವ್ರ ಕಾಲದಿಂದನೂ ಯಾರೂ ಕೇಸ್ ಮಾಡಿದಂಥವ್ರು ಯಾರೂ ಇಲ್ಲ ಜೀವನದಲ್ಲಿ. ಎಲ್ಲ ಏನೇ ಇದ್ರೂ ಇಲ್ಲೇ ದೇವಾಂಗ ಸಂಘದಲ್ಲೇ ಸೇರಿಕೊಂಡು ಹಿರಿಕರೇ ಆದಂಥ ಸೇರಿಕೊಂಡು ಇಲ್ಲೇ ತೀರ್ಮಾನ ಮಾಡೋರು. ಇಡೀ ಜೀವಮಾನದಲ್ಲಿ ಇವತ್ತಿಗೆ KT ನರಸಿಂಹಮೂರ್ತಿ ಅಧ್ಯಕ್ಷರಾದಾಗಲೇ ಇವರೇ ಪ್ರಪ್ರಥಮವಾಗಿ ನಮ್ಮ ಸಂಘದ ಮೇಲೆ ಕೇಸ್ ಹಾಕಿರೋ ಅಂಥ ವ್ಯಕ್ತಿ ಅಂತ ನಾನು ಘಂಟಾಘೋಷವಾಗಿ ಹೇಳಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೌದು, ನಮ್ಮ ಶೇಖರ್ ಅವರು. ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ನ್ಯಾಯದ ಪರ ಇದ್ದೀವಿ. ಇದು ಜೀರ್ಣೋದ್ಧಾರ ಸಮಿತಿ
ಇವರು ಅಧ್ಯಕ್ಷರನ್ನ ಬಲವಂತವಾಗಿ ಇಸ್ಕೊಂಡವ್ರೆ, ಯಾರು ಶೇಖರ್ ಕಡೆಯಿಂದ. ಅವ್ರು ಅದನ್ನೇ ಕಂಟಿನ್ಯೂಸ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಜನಗಳನ್ನ ಒಗ್ಗೂಡ್ಸ್ಕೊಂಡು ಮಾಡಬೇಕು. ಇವ್ರು ಹೇಳ್ದೆ ಕೇಳಿದೆ 24ನೇ ಇಸ್ವಿಲಿ ಯಾರಿಗೂ ಸರ್ವತರ ಸಭೆ ಕರೆದಲೆ ಇವರು 3 ಜನ ಎಲ್ಲದಕ್ಕೂ ಟ್ರಸ್ಟ್ ಮಾಡ್ಕೊಂಡವ್ರಲ್ಲ. ಈ ದೇವಸ್ಥಾನ ಕೇಸಿಂದ ಏನಾಯಿತು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ. ಇವರೇ ಮಾಡುತ್ತಾರೆ. ಇವರು 3 ಜನ ಸೇರ್ಕೊಂಡು ದೇವಸ್ಥಾನದ ಆಸ್ತಿ ಹೊಡೆಯೋಕೆ ಮಾಡವ್ರೆ. ಆಮೇಲೆ ಈ ದೇವಾಂಗ ಇತಿಹಾಸದಲ್ಲಿ ಯಾರೂ ಈ ದೇವಸ್ಥಾನದ ಬಗ್ಗೆ ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಇವರು ಹೋಗಿ ರಾಮನಗರದಲ್ಲಿ ಕೊಟ್ಟರು. ಯಾಕೆ ಬೇರೆ ಇರಲ್ಲ ಕೇಳಿದ್ರೆ ಯಾಕೆ ರಾಮನಗರದಲ್ಲಿ ಕೊಟ್ಟಿದ್ರು ಅಂದರೆ ಇಲ್ಲಿ ಕುದೂರು ಪೊಲೀಸ್ನವ್ರು ಸರಿ ಇಲ್ಲ, ಅದಕ್ಕೆ ರಾಮನಗರದಲ್ಲಿ ಕೊಟ್ಟು ಅಂತಾರೆ. ಇವ್ರು ಮಾಡೋ ತಪ್ಪನ್ನ ಇಲ್ಲಿ ಕುದೂರ್ನಾದ್ರೆ ಎಲ್ಲರೂ ಹೇಳ್ತಾರಲ್ಲ, ಜನಗಳು ಬರ್ತಾರಲ್ಲ ಸತ್ಯ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲೋ ಕೊಡ್ತಾರೆ. ಕುದೂರ್ನವರು ದಕ್ಷತೆ ಇಲ್ವಾ? ಎಂತೆಂಥ ಒಡವೆ ಕೆತ್ತ ಕಂಡಿಡ್ದವರು ಇದಾಗಿರೋರು ಅವ್ರ ಮೇಲೆ ಹೇಳ್ತಾರೆ. ಆಮೇಲೆ ಇದೊಂದೇ ಅಲ್ಲ, ಈ ವನಂಗಪ್ಪನವರು ಈ ಶಿವಂಗಿ ದೇವಾಂಗ ಧರ್ಮಛತ್ರ ಇತಿಹಾಸ ಇರೋ ಅಂಥದ್ದು ದೇವಾಂಗ ಛತ್ರ 128ನೇ ವರ್ಷ ಆಗಿದೆ, ಅದಕ್ಕೂ ಕೇಸ್ ಹಾಕಿದ್ದಾರೆ. ಕಾರಣ ಹೇಳಿದ್ರೆ ಇವರಪ್ಪನೇ ಸ್ಥಾಪನೆ ಮಾಡಿದ್ರು ಅಂತಾರೆ. ಇವರ ಅಪ್ಪ ಹುಟ್ಟಕ್ಕೆ ಬದಲೇ ದೇವಸ್ಥಾನದ ನಡ್ಕೊಂಡು ಹೋಗ್ತಾ ಇದೆ. ಇವ್ರ ಮೇಲೆ ಇವ್ರದ್ದು ಏನೋ ಒಂದು ಇದಿರ್ಬೋದು, ಕಂಪ್ಲೇಂಟ್ ಸುಳ್ಳು ಕಂಪ್ಲೇಂಟ್ ಕೊಡೋದು ಮಾಡೋದು ಒಂಥರ ಇದಾಗಿದೆ ಅವ್ರಿಗೆ. ಯಾರಿಗೂ ತಿಳಿಸ್ತಾ ಇಲ್ಲ, ಏನೋ ಒಳ ಒಪ್ಪಂದ ನಾವು ಮಾಡ್ತಾ ಇದ್ದಾರೆ ಅಂತ ಊರಲ್ಲೆಲ್ಲ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಯಾಕೆಂದರೆ ಯಾರಿಗೂ ಏನು ಮಾಹಿತಿ ಕೊಡ್ದಲೆ ಮಾಡ್ತಾ ಇರೋದಕ್ಕೆ ಇದರಲ್ಲಿ ಮೇಯ್ನ್ ಭಾಗಿಯಾಗಿರೋ ವನಂಗಪ್ಪ, KT ನರಸಿಂಹಮೂರ್ತಿ, ಮೈಕೋ ಜಯರಾಮ್ ಅವರು ಇವರೆಲ್ಲ ಸೇರ್ಕೊಂಡು ಬೆಂಗಳೂರಲ್ಲಿರೋರು ಈಗ ಇಲ್ಲಿ ಏನಾದ್ರು ಸಮಸ್ಯೆ ಆದರೆ ಬಂದು ಮಾಡ್ತಾರಾ? ಬೀಗದ ಕೀ ತಗೊಂಡೋಗಿ ಕೇಳಿದ್ರೆ KT ನರಸಿಂಹಮೂರ್ತಿ ಇರ್ಬೋದು, ಜಯಶೀಲನ್ ಇರ್ಬೋದು, ಬೆಂಗಳೂರಲ್ಲಿ ಐತೆ ಅಂತಾರೆ 2 ಸೆಟ್ ಕೀನ. ಯಾಕೆ ಕುದೂರಲ್ಲಿ ಯಾರು ದೇವಾಂಗದವರೇ ಇಲ್ವಾ, ಸಂಘದವ್ರು ಇಲ್ವಾ? ಈ ದೇವಾಂಗ ಸಂಘದ ಆಸ್ತಿನ ಎಲ್ಲಿ ಬಿಟ್ಕೊಡ್ಬೇಕಾಗತ್ತೆ? ಯಾಕೆಂದರೆ ಟ್ರಸ್ಟಲ್ಲಿ ಮೂಲ ಉದ್ದೇಶ ಇರೋದು ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಆ ದೇವಾಂಗ ಸಂಘಕ್ಕೆ ಬಿಟ್ಕೊಡ್ಬೇಕು ಅಂತ. ಇವರು ಸಂಘಕ್ಕೆ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶೇಖರಣ್ಣನ ಕಡೆಯಿಂದ ಬಲವಂತವಾಗಿ ನಾನು ನಡೆಸ್ತೀನಿ ಅಂತ ಹೇಳಿ ಈ ಅಧ್ಯಕ್ಷನ ಇಸ್ಕೊಂಡು ಆ ಮೂಲ ಸಂಘನೇ ಡಿಸಾಲ್ವ್ ಮಾಡಿ ಇವ್ರಿಗೆ ಬೇಕಾದ ಅನುಕೂಲಕ್ಕೆ ತಕ್ಕಂತೆ ಇವರು ಸಂಘ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಸರ್ವಸದ ಸಭೆಯನ್ನು ಕರೀದಲ್ಲ. ಇವ್ರಿಗೆ ಬೇಕಾದವ್ರು ಎಲ್ಲ ಬೆಂಗಳೂರಿನವ್ರು ಅವರೇ. ಬೆಂಗಳೂರಿನವ್ರು ಬಂದು ಮಾಡೋಕ್ಕೆ ಇಲ್ಲಿ ಸಾಧ್ಯ ಆಯಿತಾ? ಅದ್ರಲ್ಲಿ ಒಳ್ಳೆಯವ್ರು ಇಲ್ಲ ಅಂತ ಅಲ್ಲ, ಇವ್ರು ಯಾರೋ ಒಂದು ಇಬ್ಬರು ಇದಾದರೆ ಆ ಒಳ್ಳೆಯವ್ರು ಬಂದು ಮಾಡೋಕ್ಕೆ ಸಾಧ್ಯ ಆಯಿತಾ? ಇಲ್ಲಿ ಅವ್ರಿಗೆ ದಾರಿ ತಪ್ಪತ್ತಾರೆ. ಕುದೂರಲ್ಲಿ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಯಾರಿಗೆ ಈ ದೇವಸ್ಥಾನದ್ದು ಜಮೀನು ಸೈಟು ನಿಮಗೆ ಕೊಡ್ತೀವಿ ಅಂತ ಯಾರು ಹೇಳವ್ರೆ? ಸಾಕ್ಷಿ ಕರೆಸ್ಲಿ ಅವರು. ಅವ್ರ ಮೇಲೆ ಆಪಾದನೆ ಮಾಡೋದು, ತೇಜೋವಧೆ ಮಾಡೋದು ಇವ್ರಿಗೆ ಆಗೋಗಿದೆ. ಇದಕ್ಕೆಲ್ಲ ಮೇಯ್ನು ಕಾರಣ KT ನರಸಿಂಹಮೂರ್ತಿ ಅವರು ವನಂಗಪ್ಪ ಅವ್ರ ದಾರಿನ ತಪ್ಪಿಸ್ತಾವ್ರೆ. ಆ KT ನರಸಿಂಹಮೂರ್ತಿಗೆ ಏನು ಅಂದರೆ ಎಲ್ಲರೂ ಕಂಪ್ಲೇಂಟ್ ಕೊಡೋದು ಇದೇ ಒಂದು ಹ್ಯಾಬಿ ಆಗೈತೆ ಅವ್ರಿಗೆ. ಈ ಸಂಘದ ಮೂಲ ಸಮಸ್ಯೆ ಬಂದು ವೆಂಕಟರಮಣಪ್ಪ ಅವರು ನಮ್ಮ ಮುಂಚೆ ಅಧ್ಯಕ್ಷರಾಗಿದ್ದವರು ಕಾಲಾನಂತರಾದರು. ಅವರು ತೀರೋದ ನಂತರ ಒಂದು 3-4 ತಿಂಗಳು ಬಿಟ್ಬಿಟ್ಟು ನಮ್ಮ ಸೆಕ್ರೆಟರಿಗಳಾದಂಥ ಜಯಶೀಲನ್ ಅವ್ರ ಮನೆಗೆ ನಾವೆಲ್ಲ ಹೋಗಿದ್ವಿ, ನಮ್ಮ ಕುಲಬಾಂಧವರೆಲ್ಲ ಹೋಗಿದ್ವಿ. ಹೋದಾಗ ಜಯಶೀಲನ್ ಅವರು ನಾವು ಸಂಘದ ಅಧ್ಯಕ್ಷರು ತೀರೋಗಿದ್ದಾರೆ, ನೀವು ಬೇರೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ಸರ್ವ ಸದಸ್ಯರ ಸಭೆ ಕರೆದು ಈ ಆಯ್ಕೆ ಮಾಡಿ ಅಧ್ಯಕ್ಷರನ್ನ ಅಂತ ಹೇಳಿದ್ವಿ. ಅವರು ಅದಕ್ಕೆ ನಾವು ಈ ಸಂಘದ್ದು ಇದಕ್ಕೆ ನೀವು ಯಾರು ಸೇರೇ ಇಲ್ಲ ಅಂತ ಅಂದ್ಬಿಟ್ರು. ಏನಕ್ಕೆ ಸೇರಿಲ್ಲ ಅಂತ ನಾವು ಕೇಳಿದ್ದಕ್ಕೆ ನಿಮ್ಮ ಅಪ್ಪ ಅವ್ರು ತೀರೋಗಿದ್ದಾರೆ, ನಿಮ್ಮ ತಾತ ಅವ್ರು ತೀರೋಗಿದ್ದಾರೆ, ಈ ಥರ ಎಲ್ಲ ಕತೆ ಹೇಳಿದ್ರು. ತಿರ್ಗಾ ಇನ್ನೊಂದು ಹೋಗಿ ಕೇಳಿದ್ಮೇಲೆ ಈಗ ಒಂದು 3 ಬಾರಿ 4 ಬಾರಿ ಅವ್ರ ಮನೆಗೆ ಹೋಗಿ ಕೇಳಿದ್ವಿ ನಾವು. ಇನ್ನೊಂದು ಹೋಗಿ ಕೇಳಿದ್ಮೇಲೆ ಈ ಸಂಘದ ಆಯಿತು ನಾವು ಕರಿತೀವಿ, ಸರ್ವ ಸದಸ್ಯರು ಕರೆದು ತೀರ್ಮಾನ ಮಾಡ್ತೀವಿ, ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಕರೀರಿ ಅಂತ ಹೇಳಿದ್ರು. ನಾವು ಎಲ್ಲ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಸರ್ವ ಸದಸ್ಯರ ಸಭೆಯನ್ನು ಕರೆದ್ವಿ. ಸರ್ವ ಸದಸ್ಯರು ಎಲ್ಲರೂ ಬಂದಿದ್ದರು ಅವತ್ತು. ಆವತ್ತಿನ ದಿನ ಕುದೂರು ದೇವಾಂಗ ಸಂಘದ ಖಜಾನ್ಸಿಗಳಾದಂಥ ವೆಂಕಟೇಶ್ ಅವರು ಬಂದಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ನಾವು ಸರ್ವ ಸದಸ್ಯರ ಸಭೆಯನ್ನು ನಡೆಸಿದ್ವಿ. ನಡೆಸಿದಂಥ ಇದರಲ್ಲಿ ಎಲ್ಲ ಆಯ್ಕೆ ಮಾಡಿದ್ರು. ಈಗ ಅಧ್ಯಕ್ಷರು ಯಾರಾಗಬೇಕು, ಖಜಾನ್ಸಿ ಯಾರಾಗಬೇಕು ಅಂತ ಎಲ್ಲ ಆಯ್ಕೆ ಮಾಡಿದಾಗ ನಾವು ಎಲ್ಲ ಸರ್ವ ಸದಸ್ಯರು ಬಂದು ಈಗ ಜಯರಾಮಣ್ಣವರು ಅಧ್ಯಕ್ಷರಾಗಲಿ, ಒಂದು 2-3 ವರ್ಷ ಅವ್ರಿಗೆಲ್ಲ ಹಿರಿಕರು ಗೊತ್ತೈತೆ, ಕೇಸಿನ ಬಗ್ಗೆ ಎಲ್ಲ ಗೊತ್ತೈತೆ, ಇದ್ರ ಬಗ್ಗೆ ಎಲ್ಲ ದೇವಸ್ಥಾನದ್ದೆಲ್ಲ ಇದ್ರ ಬಗ್ಗೆ ಎಲ್ಲ ಗೊತ್ತೈತೆ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಅದಾದ ನಂತರ ಇವರು ನೀವೆಲ್ಲ ಆಯ್ಕೆ ಮಾಡಿಕೊಂಡು ಹನುಮ ಜಯಂತಿ ದಿನ ಈ ವಾಲ್ ಪೋಸ್ಟು ಎಲ್ಲ ಹಾಕ್ತಾರಲ್ಲ, ಅದಕ್ಕೆ ನಾವೆಲ್ಲ ಕಮಿಟಿಲಿ ಅಧ್ಯಕ್ಷರ ಸುಬಾರ್ದಿಗೆ ಬಂದ ಮೇಲೆ ನಾವು ಅದನ್ನೆಲ್ಲ ಹಾಕಿರೋದು. ಅದಾದ ನಂತರ ಇವರು ಅದನ್ನು ನೋಡಿ ಯಾರನ್ನು ಕೇಳಾಕವ್ರೆ, ಈ ಬೋರ್ಡೆಲ್ಲ ಯಾರಿಂದ ಕೇಳಾಕವ್ರೆ, ಹೆಂಗೆ ಮಾಡಿಕೊಂಡ್ರು ಇವರು, ಇದನ್ನೆಲ್ಲ ಕತೆ ಮಾಡಿ ಹನುಮ ಜಯಂತಿ ದಿನ ಮಾಡ್ಕೊಂಡು ಹೋದ್ರು ಅವರು, ಇದು ತೀರ್ಮಾನ ಮಾಡ್ಕೊಂಡು. ಇದಾದ ನಂತರ ನಾವು ಒಂದ್ಸಲಿ ದೇವಸ್ಥಾನದ ಅಯ್ಯಪ್ಪಗೆ ಮಾಲೆ ಹಾಕೋಕ್ಕೆ ಎಲ್ಲ ನಮ್ಮ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು ಎಲ್ಲ ಅವರು ಇಲ್ಲಿಂದನೇ ಒಂದು ಸುಮಾರು 5-6 ವರ್ಷದಿಂದ ಮಾಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಇದೇ ದೇವಸ್ಥಾನದಿಂದ. ಈ ದೇವಸ್ಥಾನದಿಂದ ಮಾಲೆ ಹಾಕ್ಕೊಂಡು ಹೋಗ್ತಾವ್ರೆ, ಹೆಂಗೆ ನೀವು ಬಂದು ಬಾಗಿಲು ತೆಗೀರಿ ಅಂತ ಹೇಳಿದಾಗ ಬಾಗಿಲು ಹಾಕ್ಬಿಟ್ಟಿದ್ರು.
ಐನೋರ್ಸರಿಗೆ ಪೂಜೆ ಮಾಡ್ತಾ ಇಲ್ಲ ಅಂತೇಳಿ ಬಾಕ್ಲಾಕ್ಬಿಟ್ಟಿದ್ರು. ಈ ಥರ ಫೋನ್ ಮಾಡಿದ್ವಿ, ಅಧ್ಯಕ್ಷರಿಗೆ ಫೋನ್ ಮಾಡಿದ್ವಿ, ಸೆಕ್ರೆಟ್ರಿಗಳಾದಂಥ ಜಯಶೀಲನವ್ರ ಮನೆಗೆ ಹೋಗಿದ್ವಿ. ಎಲ್ಲ ಕೇಳಿದಾಗ ನಾನು ಜಯಶೀಲನವರು ಈ ದೇವಸ್ಥಾನದ ಟ್ರಸ್ಟ್ಗೂ ನನಗೂ ಸಂಬಂಧನೇ ಇಲ್ಲಪ್ಪ ಅಂತ ಅಂದರು. ಅದಾದ ನಂತರ ನಾವು ಈ ದೇವಸ್ಥಾನದ ಅಧ್ಯಕ್ಷರಿಗೆ ಫೋನ್ ಮಾಡಿದ್ವಿ, ವನಗಂಗಪ್ಪ ಅವ್ರಿಗೆ. ಅವ್ರು ಫೋನ್ ಮಾಡಿದಾಗ ಇಲ್ಲ, ನಾವು ಬೇರೆ ಐನವ್ರನ್ನ ಇದು ಮಾಡೋತಕ್ಕ ನಾವು ದೇವಸ್ಥಾನ ಬಾಗಿಲು ತೆಗಿಯೋದೇ ಇಲ್ಲ ಅಂತ ಅಂದರು. ಇಲ್ಲ ಸೊ ಹಿಂಗೆ ಮಾಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ನೀವು ದೇವಸ್ಥಾನಕ್ಕೆ ಬಂದು ಬಾಗಿಲನ್ನು ಅವ್ರು ಒಂದು 5-6 ದಿನ ಮಾಡ್ಕೊಂಡು ಹೋದ್ಮೇಲೆ ನೀವು ಆಮೇಲೆ ಬಾಗಿಲು ಹಾಕ್ಕೊಳ್ಳಿ ಅಂತಲೂ ಹೇಳಿದ್ರು. ಅವ್ರು ಅದಕ್ಕೂ ಉತ್ತರ ಕೊಡಲಿಲ್ಲ. ಇಲ್ಲ, ನಾವು ಅವಾಗೇ ನಮ್ಗೆ ಇಷ್ಟ ಬಂದಾಗೆ ತೆಗಿಯೋದು ಅಂತ ವನಗಂಗಪ್ಪ ಅವ್ರು ಹೇಳಿದ್ರು. ಆದಂಥ ಕಾಲದಲ್ಲಿ ಇದು ದೇವಸ್ಥಾನದ ಕೀನ ನಮ್ಮ ಟ್ರಸ್ಟಲ್ಲಿ ಒಬ್ಬರು ಮುಂಚೆ ಖಜಾನ್ಸಿಗಳಾಗಿದ್ದರು, ಪ್ರಕಾಶ್ ಅನ್ನೋರು. ಅವ್ರ ಕೈಗೆ ಒಂದು ನಮ್ಮ ಮಾಜಿ ಅಧ್ಯಕ್ಷರಾದಂಥ ವೆಂಕಟಣ್ಣಪ್ಪ ಅವರು ಒಂದು ಕೀ ಕೊಟ್ಟಿದ್ದರು, ಈ ಒಂದು ಸೆಟ್ ಕೀ ಕೊಟ್ಟಿದ್ದರು ಪೂರ್ತಿ. ಆ ಸೆಟ್ ಕೀಲಿ ನಾವು ದೇವಸ್ಥಾನದ ಬಾಗಿಲು ಓಪನ್ ಮಾಡಿದ್ದು. ಅದಾದ ನಂತರ ಇವರು ಹೋಗಿ ನಮ್ಮ ಹೊಸ ಕಮಿಟಿ ಏನು ಮಾಡ್ಕೊಂಡಿದ್ವಿ, ದೇವಸ್ಥಾನ ಸಂಘದ 18 ಜನದ ಮೇಲೆ ಹೋಗಿ ಇವರು ಕಂಪ್ಲೇಂಟ್ ಕೊಟ್ಟಿರೋದು. ಈ ಕಂಪ್ಲೇಂಟ್ ಕೊಡೋಕ್ಕೆ ಕುದೂರು ಸ್ಟೇಷನಲ್ಲಿ ಇಲ್ವಾ, ಮಾಗಡಿ ಸ್ಟೇಷನ್ ಇಲ್ವಾ, ಹೋಗಿ ರಾಮನಗರ SP ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕುದೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಅಂದರೆ ಪೊಲೀಸ್ ಅಧಿಕಾರಿಗಳು ಸರಿ ಇಲ್ಲ ಇಲ್ಲಿ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ ಅವರು, ಬೇರೆಯವ್ರಿಗೆಲ್ಲ ಹೇಳ್ಕೊಂಡವ್ರೆ. ಅದಾದ ನಂತರ ನಾವು ಈ ಶ್ರೀರಾಮನವಮಿ, ಪಾಲ್ಕಿ, ಆಮೇಲೆ ಅಕ್ಷಯ್ ಕುಮಾರ್ ವಾಹನ ಇದೆಲ್ಲ ಮಾಡಿಸೋದಕ್ಕೆ ಆಯಿತು ಸ್ವಾಮಿ, ಏನೋ ಆಗೈತೆ, ಬಂದು ದೇವಸ್ಥಾನದ ಬಾಗಿಲು ತೆಗೆದು ಇದು ಬೀರು ಬಾಗಿಲು ತೆಗೆದು ಒಡವೆಗಳೆಲ್ಲ ಕೊಡಿ ಅಂತ ಕೇಳಿದ್ವಿ. ಇದೇನೂ ಕೊಡಲಿಲ್ಲ, ಅವ್ರು ಏನಕ್ಕೂ ಸ್ಪಂದನೆಯೂ ಮಾಡಲಿಲ್ಲ. ಈ ಮೂಲತಃ ಕಾರಣ ಬಂದು ನಮ್ಮ ದೇವಾಂಗ ಸಂಘದ ಅಧ್ಯಕ್ಷರು ತೀರೋದ ಮೇಲೆ ಈ ಮೂಲತಃ ಕಾರಣ ಬಂದು ಇದು ಸಮಸ್ಯೆ ಉಟ್ಕೊಂಡಿರೋದು. ನಾವೆಲ್ಲ ಹೋಗಿ ಕೇಳಿದಾಗ ಇವ್ರು ಅಧ್ಯಕ್ಷರು ಮಾಡಲ್ಲ, ಇದನ್ನು ನಾವು ಬೇರೆಯವರು ಅವರೇ ಆಯ್ಕೆ ಮಾಡ್ಕೊಂಡವ್ರೆ. ಕಮಿಟಿನೂ ಸಭೆನೂ ಕರೀಲಿಲ್ಲ, ಏನೂ ಕರೀಲಿಲ್ಲ, ಅವರೇ ಎಲ್ಲ ಆಯ್ಕೆ ಮಾಡ್ಕೊಂಡವ್ರೆ. ಅಧ್ಯಕ್ಷರು ಬೇರೆ ಆದರು, ಖಜಾನ್ಸಿಗಳು ಬೇರೆ ಆದರು, ಕಾರ್ಯದರ್ಶಿಗಳು ಬೇರೆ ಆದರು. ಕಾರ್ಯದರ್ಶಿ ಒಬ್ಬರು ಮಾತ್ರ ಅವರೇ, ಮಿಕ್ನಾದವರೆಲ್ಲ ಚೇಂಜ್ ಆಗವ್ರೆ. ಹೇಳೇ ಕೇಳದೆ ಈ ಸಂಘಕ್ಕೆ ಏನು ಮಾಹಿತಿನೇ ತಿಳಿಸ್ದಂಗೆ ಎಲ್ಲ ಅವರೇ ಆಯ್ಕೆ ಮಾಡ್ಕೊಂಡವ್ರೆ. ಏನಕ್ಕೆ ಮೂಲ ಕಾರಣ ಅಂತಂದರೆ ಈ ದೇವಸ್ಥಾನ ಟ್ರಸ್ಟ್ನ ಎಲ್ಲಿ ದೇವಾಂಗ ಸಂಘಕ್ಕೆ ವಾಪಸ್ ಕೊಡಬೇಕಾಗುತ್ತೆ ನಾವು ಅಂತ ಹೇಳಿ ಮೂಲತಃ ಎಲ್ಲ ಅವರೇ ಆಯ್ಕೆ ಮಾಡ್ಕೊಂಡು, ಅದರಲ್ಲಿ ಬಂದು KT ನರಸಿಂಹಮೂರ್ತಿ ಅವರು ನಮ್ಮ ದೇವಾಂಗ ಸಂಘಕ್ಕೆ ಸೇರಿದವರೇ ಅಲ್ಲ. ಅವರು ಬನಶಂಕರಿ ಸಂಘ ಅಂತ ಇದೆ ಅವ್ರದ್ದೇನೆ ಸಪ್ರೇಟು. ಆ ಸಂಘದಲ್ಲಿದ್ದವರು ನಾವು ಜನವಾರದ ಹಬ್ಬ ಮಾಡೋಕ್ಕೆ ನಿಮ್ಮ ಸಂಘಕ್ಕೆ ಜೊತೆಗೆ ಸೇರ್ಕೊಂಡು ಮಾಡ್ತೀವಿ, ಹಬ್ಬ ಒಂದು ಜನವಾರದ ಹಬ್ಬವನ್ನು ಮಾಡ್ಕೊತೀವಿ ಅಂತೇಳಿ ಬಂದು ಜೊತೆಗೆ ಸೇರ್ಕೊಂಡವರು. ಈ ಜೊತೆಗೆ ಸೇರ್ಕೊಂಡವ್ರನ್ನ ಏನು ಮಾಡಿದ್ರು, ಆಯಿತು ಇರಲಿ, ಆ ಸಂಘದವರು ನಮ್ಮ ಗುಂಪಲ್ಲಿ ಇರಲಿ ಬಿಡಿ ಅಂತೇಳಿ ಸೇರಿಸ್ಕೊಂಡಿದ್ರು. ಅದನ್ನು ಬಿಟ್ಟು ಇವ್ರಿಗೆ ಸರ್ವಾಧಿಕಾರ ಅವ್ರಿಗೆ ಕೊಡ್ತೀವಿ ಅಂತ ನಮ್ಮ ಸಂಘದವ್ರು ಯಾರೂ ಹೇಳಿರಲಿಲ್ಲ. ನಾವು ಕೇಳಿದ್ದು, ಅವ್ರನ್ನ ಹೆಂಗೆ ಅಧ್ಯಕ್ಷನ ಮಾಡ್ತೀರಾ, ನಮಗೆ ಬೇರೆ ಸಂಘದವ್ರು ಅಧ್ಯಕ್ಷ ಆಗೋದು ಬೇಡ, ನಮ್ಮ ಸಂಘದವ್ರನ್ನ ಯಾರನ್ನ ಒಬ್ರನ್ನ ಆಯ್ಕೆ ಮಾಡಿ ಅಂತ ನಾವೆಲ್ಲ ಹೋಗಿ ನಮ್ಮ ಕಾರ್ಯದರ್ಶಿಗಳಾದ ಜಯಶೀಲನವ್ರನ್ನ ನಾವು ಕೇಳಿದ್ವಿ. ಅವರು ಕೇಳಿದ್ದಕ್ಕೆ ಮಾಹಿತಿ ನಮಗೆ ಕರೆಕ್ಟಾಗಿ ಕೊಡಲಿಲ್ಲ. ಅವರು ಆ ಮಾಹಿತಿ ಕರೆಕ್ಟಾಗಿ ಕೊಡಲಿಲ್ಲ. ನಾವು ಇನ್ನೊಂದ್ಸಲಿ ಅದು ಒಂದ್ಸಲಿ ಅಲ್ಲ ಅಂತ 4-5 ಬಾರಿ ಹೋಗಿದ್ದೀವಿ ಅವ್ರ ಮನೆಗೆ. ಇಲ್ಲ ಸ್ವಾಮಿ, ನಾವು ಈ ಥರ ಮಾಡಿದ್ದೀರಾ, ತಪ್ಪೋದು, ಇಷ್ಟೊಂದು ಜನ 90 ಮನೆ ಕುಟುಂಬದವರು ಬಂದು ನಿಮ್ಮನ್ನ ಕೇಳ್ತಾವ್ರೆ ಅಂದಮೇಲೆ ನೀವು ಅರ್ಥ ಮಾಡ್ಕೊಂಡು ಅದನ್ನು ಬದಲಾಯಿಸಬೇಕು. ಅದು ಬದಲಾಯಿಸಲಿ, ತಪ್ಪಾಗುತ್ತೆ ಅಂತ ಹೇಳಿದಾಗ, ಇಲ್ಲ ನೀವೇನು ಬೇಕಾದ್ರೂ ಮಾಡ್ಕೊಂಡು ನೀವೇ ಮಾಡ್ಕೊಂಬಿಡೋಗಿ ದೇವಾಂಗ ಸಂಘನ ನಾನು ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದವರೇ ಜಯಶೀಲನವರು. ಅದಾದ ನಂತರ ನಾವು ಬಂದು ನಮ್ಮ ಸಂಘದ ಎಲ್ಲ ಕಮಿಟಿ ಮೀಟಿಂಗ್ ನಡೆಸಿ ಇದಂತ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು. ಅದಾದ ನಂತರ ಬಂದಮೇಲೆ ಇದಿಷ್ಟೊಂದು ತಪ್ಪು ಎಲ್ಲ ನಡೀತಾ ಇದೆ. ಇದು ದ್ವೇಷಕ್ಕೆ ಮಾಡ್ತಾ ಇರೋದು. ಆಮೇಲೆ ಈ ವನಗಂಗಪ್ಪ ಅವರು ಬಂದು ಕುದೂರಲ್ಲಿಲ್ಲ, ಅವ್ರದ್ದು ಮೂಲ ಸ್ಥಳ ಬಂದು ಕುದೂರಲ್ಲ, ಲಕ್ಕೂರು ರಂಗನಗಪ್ಪ ಅವರು ಅಂತ ಹೇಳ್ತಾರೆ. ಅವರು ಮೂಲ ಸ್ಥಳ ಬಂದವ್ರು ಲಕ್ಕೂರು, ಈಗ ಬೆಂಗಳೂರಲ್ಲಿದ್ದಾರೆ ಅವರು ಕುದೂರಲ್ಲಿ ಕೆಲವು ದಿನ ಇದ್ದರು, ವ್ಯಾಪಾರದ ಮೇಲೆ ಬರ್ತಾರೆ ಹೋಗ್ತಾರೆ. ಬಂದು ಈಗ ಬೆಂಗಳೂರವ್ರು ಬಂದು ಕುದೂರಲ್ಲಿ ಇರೋರಿಗೆ ಕೀ ಕೊಡಿ, ಯಾರನ್ನ ಒಬ್ರು ಮಡಿಕೊಳ್ಳಿ ಅಂದರೆ ಕೊಡಲ್ಲ ಅಂತಾರೆ. ಎಲ್ಲ ನಮ್ಮದು ಬೆಂಗಳೂರಲ್ಲಿ ನಾವೇ ಇರಬೇಕು, ನಮ್ಮದೇ ಆಡಳಿತ ಇರಲಿ ಅಂತ ಇವರು ಇಷ್ಟೂ ಇದಕ್ಕೆ ದ್ವೇಷಕ್ಕೆ ಮಾಡ್ತಾ ಇರೋದು. ಇಷ್ಟೂ ಹೋಗಿ ನಮ್ಗೆ 18 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ ಬೀಗ ಹೊಡೆದವ್ರೆ, ಎಲ್ಲ ಆಪಾದನೆ ಮಾಡ್ತಾವ್ರೆ. ಇದು ನಾವು ಮೂಲತಃ ಬೀಗ ಹೊಡೆದಿರೋದಲ್ಲ. ನಮ್ಮ ವೆಂಕಟಣ್ಣಪ್ಪ ಅವರು ಇದ್ದವರು, ಪ್ರಕಾಶೇ ನೀನು ಒಂದು ಕೀ ಮಡಿಕೊಂಡಿರು, ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರ್ತೀಯ, ನೀನು ಏನೇ ಒಂದು ಆಗು ಹೋಗು ಬಂದ್ರೂ ಎಲ್ಲ ನೋಡ್ಕೊತಿರ್ತೀಯ, ಏನೇ ಒಂದು ನಾವು ಅಲ್ಲಿ ಬೆಂಗಳೂರಲ್ಲಿ ಇರ್ತೀವಿ, ಊರಲ್ಲಿ ಇರ್ತೀವೋ ಇಲ್ವೋ, ನೀವೆಲ್ಲ ನೋಡ್ಕೊತಿರ್ತೀರ ಅಂತ ಹೇಳಿ ಕೊಟ್ಟಿದ್ದಂಥ ಕೀ ಅದು. ಅದನ್ನು ಈಗ ಅವ್ರ ಹತ್ರ ಇರೋ ಕೀನೂ ತರಿಸ್ಲಿ, ಇವ್ರು ಪ್ರಕಾಶ್ ಅವ್ರ ಹತ್ರ ಇರೋ ಕೀನೂ ನಾವು ತರಿಸ್ತೀವಿ. ಈ ಕೀ ಅದೇನು ಪರಿಶೀಲನೆ ಮಾಡ್ತಾರೋ ಮಾಡಲಿ. ಡೂಪ್ಲಿಕೇಟ್ ಕೀ ಆದರೆ ನಾವೇನು ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ನಾವು ರೆಡಿ ಇದ್ದೀವಿ. ಒರಿಜಿನಲ್ ಕೀ ಆದರೆ ಅವರು ಏನು ಶಿಕ್ಷೆ ಕೊಟ್ಟರು ಅವ್ರು ಅನುಭವಿಸೋಕೆ ರೆಡಿ ಇರಬೇಕು. ಇಲ್ಲ ಅಂದರೆ ನಾವು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀವಿ ಅವ್ರ ಮೇಲೆ. ಏಕೆಂದರೆ ನಮ್ಮದು ಇರೋದೇ ಏರು ಧ್ವನಿ, ನಾವು ಇಲ್ಲಿ ಮಾತಾಡೋದೇ ಧ್ವನಿಲಿ ಹಂಗೆ ನಮ್ದು ಇರೋದು. ಅದರಿಂದ ನಮಗೆ ನಿಮ್ದು ಏರು ಧ್ವನಿ, ನಮಗೆ ಭಯ ಎಕ್ಕಿಸ್ತಾರೆ, ನಮಗೆ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ತಪ್ಪು ಆರೋಪ.
ನಾವು ಮಾತಾಡೋದೇ ಜೋರಾಗಿ ಮಾತಾಡ್ತೀವಿ ಹೊರತು ಬೇರೆ ಏನೂ ಮಾತಾಡಿರಲ್ಲ. ಈ ಸಂಘದ್ದೆಲ್ಲ ಕೇಳೋಕ್ಕೆ ಇದೆಲ್ಲ ಆದಮೇಲೆ ನಾವು ನಮ್ಮ ಜಯಶೀಲನವ್ರ ಮನೆಗೆ ಹೋದಾಗ ನಮಗೆ ಈ ಸಂಘದ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಈಗ ಏನು ಮಾಡಬೇಕು ಮುಂದಕ್ಕೆ ಪ್ರೊಸೀಜರ್ ಏನು ಅಂತ ನಮ್ಗೆ ಗೊತ್ತಿರಲ್ಲ. ಈಗ ಹಲವಾರು ಸಂಘದಲ್ಲಿ ಅಧ್ಯಕ್ಷರು ಡೈರೆಕ್ಟ್ರುಗಳು ಆದಂಥ ನಮ್ಮ ಸೋಮೇಶ್ ಅವರು ನನ್ನ ಜೊತೆ ಕರ್ಕೊಂಡೋಗಿ ನಮ್ಮ ಸಹಾಯಕ್ಕೆ ಅಂತ ಕರ್ಕೊಂಡೋದ್ವಿ ಹೊರತು ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇರಲ್ಲ. ಅಂತಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಅದಾದ ನಂತರ ನಾವು ಇಲ್ಲಿ ಇದೇ ಜಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾಗದಲ್ಲಿ ದೇವಸ್ಥಾನದೊಳಗೆ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಬೇಕಾದ್ರೆ ಹಿಂಗೆ ಏರು ಧ್ವನಿಲಿ ಮಾತಾಡಿದ್ದಕ್ಕೆ ನಮ್ಮನ್ನ ಕೊಲೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ವಿಡಿಯೋ ಸಮೇತ ಮಾಡ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ತೋರಿಸಿದ್ದಾರೆ ಅವರು. ಈಗ ಅವರು ಅಂಥವ್ರು ಲಕ್ಷಾಂತರ ರೂಪಾಯಿ ಇರೋರು ಲಕ್ಷ ಕೊಟ್ಟರೆ ದಾನ ಮಾತ್ರ ಆಗಲ್ಲ. ದುಡಿಯೋ ಕೂಲಿ ಕೆಲಸ ಮಾಡೋ 100 ರೂಪಾಯಿ ದಾನ ಕೊಟ್ಟರು ಅದು ದಾನನೇ ಆಗೋದು. ದೇಣಿಗೆ ಅಂತ ದೇವಸ್ಥಾನ ಕೊಟ್ಟಮೇಲೆ ಅದು 100 ರೂಪಾಯಿ ಕೊಟ್ಟರು ದೇಣಿಗೆನೇ ಆಗೋದೇ ಹೊರತು ಲಕ್ಷ ಕೊಟ್ಟರೆ ದೇಣಿಗೆ ಅಂತ ಆಗಲ್ಲ ಅದು. ಈಗ ಅದು 100 ರೂಪಾಯಿ ಕೂಲಿ ಮಾಡೋನೇ 100 ರೂಪಾಯಿ ಕೊಟ್ಟೊಂದು ದೇಣಿಗೆ ಅಂದರೆ ಕೋಟಿಗೆ ಇರೋರು ಲಕ್ಷ ಕೊಟ್ಟರೆ ಅದು ದೇಣಿಗೆ ಅಂತ ಏನು ಬರುತ್ತೆ? ಈಗ ಆಸ್ತಿ ಹೊಡೆಯೋಕ್ಕೆ ಅಂತ ನಮಗೆ ಇದು ಮಾಡ್ತಾರೆ. ಈ ಕೇಸ್ ಬಗ್ಗೆ ನಮಗೆಲ್ಲ ಮಾಹಿತಿ ಏನೂ ಇರಲ್ಲ ಅಂದ್ಬಿಟ್ಟು ಈ ಕೇಸ್ಗೆ ಓಡಾಡ್ದಂಥ ನಮ್ಮ ಕೋಟೆ ಜಯರಾಮಣ್ಣ ಅವ್ರನ್ನ ಅಧ್ಯಕ್ಷರನ್ನಾಗಿ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಜನಗಳು ಹೇಳಿದ್ರು ನಮಗೆ. ಅವರು ಕೇಸ್ ಬಗ್ಗೆ ಆಗಲಿ ಇತರ ಬಗ್ಗೆ ಆಗಲಿ ಎಲ್ಲ ಓಡಾಡಿ ಅನುಭವ ಐತೆ. ಈ ಕೇಸಿಂದು ಜಮೀನಿನ ಕೇಸಿಂದ ಏನೈತೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಮಾಹಿತಿ. ಅವ್ರನ್ನ ಒಂದು 2 ವರ್ಷ 3 ವರ್ಷ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಅಂತ ಜನಗಳು ಹೇಳಿದ್ದಕ್ಕೆ ನಾವು ಅಧ್ಯಕ್ಷರನ್ನ ಮಾಡಿದ್ದೀವಿ ಅಂತ ಹೊರತು ನಾವು ಅವರೇ ಆಗಲಿ ಅಧ್ಯಕ್ಷ ಆಗ್ತೀನಿ ಅಂತಲೂ ಕೇಳಲಿಲ್ಲ. ನಾವೇನು ಅಧ್ಯಕ್ಷರನ್ನ ಆಯ್ಕೆ ಮಾಡಿಲ್ಲ. ಜನಗಳು ಹೇಳಿರೋದಕ್ಕೆ ಅವ್ರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನು ಅಂದರೆ ಸಮಸ್ಯೆ, ಇವ್ರು ಏನೇ ಒಂದು ಹೇಳಿದ್ರು ರೆಕಾರ್ಡ್ ಮಾಡ್ಕೊತಾರೆ. ನಾವು 10 ಜನ ಮಾತಾಡೋವಾಗ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿರ್ತಾರೆ. ರೆಕಾರ್ಡ್ ಮಾಡ್ಕೊತಾರೆ ಅವರು. ಫೋನಲ್ಲಿ ಮಾಡಿದ್ದನ್ನು ರೆಕಾರ್ಡ್ ಮಾಡ್ಕೊತಾರೆ. ಅದು ಅವತ್ತು ನಾವು ದೇವಸ್ಥಾನ ಬಾಗಿಲು ತೆಗಿಯೋಕ್ಕೆ ಮುಂಚೆನೂ ಫೋನ್ ಮಾಡಿದ್ದೀವಿ ಅಧ್ಯಕ್ಷರಿಗೆ. ರೆಕಾರ್ಡ್ ಮಾಡ್ಕೊಂಡಿದ್ರು. ಅದು ತಂದು ತೋರಿಸ್ಲಿ ಏನಂತ ಹೇಳಿದ್ದೀವಿ ಅಂತ. ನಾವೇನು ಹೇಳಿದ್ವಿ, ಸ್ವಾಮಿ ನಾಳೆ ಬೆಳಗ್ಗೆ 10 ಗಂಟೆಗೆ ಎಲ್ಲ ಮಾಲೆ ಹಾಕಂತಾರೆ, ಬಂದು ನೀವು ಬಾಗಿಲು ತೆಗೀರಿ 10 ಗಂಟೆ ಅಷ್ಟೊತ್ತಿಗೆ. 10 ಗಂಟೆಗೆ ನೀವು ಬಾಗಿಲು ತೆಗಿಲಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ, ಊರಿನ ಜನ ಕೇಳ್ತಾವ್ರೆ ಅಂತ ನಾವು ಹೇಳಿದ್ದೀವಿ. ಅದನ್ನು ಬಿಟ್ಬಿಟ್ಟು ನಾವು ಈಗ ಸ್ವಂತ ಕೀ ಇರೋದ್ರಲ್ಲಿ ಹೋಗಿ ಬಂದು ದೇವಸ್ಥಾನದ ಬಾಗಿಲು ತೆಗಬೇಕು ಹೊರತು ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನದ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಹೊಡೆದಿಲ್ಲ. ಬೇಕಾದ್ರೆ ದೇವಸ್ಥಾನದ ಬಾಗಿಲು ಕೀ ತೆಗೆದಿದ್ದು ವಿಡಿಯೋನೂ ಇದೆ ನನ್ನ ಹತ್ರ, ಬೇಕಾದ್ರೆ ನಾವು ಕೊಡ್ತೀವಿ ಅದನ್ನು. ಈ ದೇವಾಂಗ ಸಂಘದ ಆಸ್ತಿ ಜಮೀನಿಗೆ ನಾವು ಇದು ಮಾಡಬೇಕು, ಜಮೀನು ಹೊಡಿಬೇಕು ಅಂತ ಈ ಕಮಿಟಿ ಸಂಘ ಮಾಡ್ಕೊಂಡಿದ್ದೀವಿ ಅಂತ ಇವ್ರು ಆರೋಪಣೆ ಮಾಡ್ತಾವ್ರೆ. ಈಗ ಈ ಆರೋಪಣೆ ಮಾಡೋಕ್ಕೆ ಇಲ್ಲಿ ನಮ್ಮ ಹಳೇ ದೇವಾಂಗ ಸಂಘದ ಅಧ್ಯಕ್ಷರಾದಂಥ ಮೋಹನ್ ಅವರು ಒಂದು ಕರಾರು ಪತ್ರವನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ಇಲ್ಲಿ ಏನಂತ ಮಾಡಿಸಿದ್ದಾರೆ, ಈ ದೇವಸ್ಥಾನ ಜೀರ್ಣೋದ್ಧಾರದ ನಂತರ ಇದು ದೇವಾಂಗ ಸಂಘಕ್ಕೆ ನೀಡತಕ್ಕದ್ದು ಅಂತ ಇಲ್ಲಿ ಮಾಡಿಸಿದ್ದಾರೆ. ಅದನ್ನೇ ಈ ನಮ್ಮ ದೇವಾಂಗ ಸಂಘನ ಏನಕ್ಕೆ ಡಿಸಾಲ್ವ್ ಮಾಡಿದ್ರು ಅಂದರೆ, ಈ ದೇವಾಂಗ ಸಂಘದ ಆಸ್ತಿ ಕಮಿಟಿಗೂ ಅಧ್ಯಕ್ಷರು ಇವರೇ ಆಗವ್ರೆ, ದೇವಾಂಗ ಸಂಘದ್ದು ಅಧ್ಯಕ್ಷರು ಇವರೇ ಆಗವ್ರೆ, ಎಲ್ಲ ಇವರೇ ಆಗಿ ದೇವಸ್ಥಾನದ ಜಾಗದ ಕೇಸ್ ನಡೀತಿರೋದು ಯಾರಿಗೂ ತಿಳಿಸ್ತೀರಾ, ಈ ಜಾಗ ನಾವೇ ಕಬಳಿಸ್ಬಿಡೋಣ, ನಾವೇ ಹೊಡ್ಕೊಂಬಿಡೋಣ ಅಂತ ಇಷ್ಟು ಇವರು ಮಾಡ್ತಾ ಇರೋ ಉದ್ದೇಶ. ನಾವೆಲ್ಲ ಈಗ ಕೇಳಕ್ಕೆ ಹೋದವರು ಅಪರಾಧಿಗಳು. ಮೂಲ ಉದ್ದೇಶ ಇದಿರ್ಬೇಕಾದ್ರೆ ಅವ್ರು ದೇವಾಂಗ ಸಂಘ ಅಧ್ಯಕ್ಷರು ತಿರೋದ ಮೇಲೆ ಸರ್ವ ಸದಸ್ಯರು ಕರೆದಿದ್ರೆ ಅಧ್ಯಕ್ಷರು ಮಾಡ್ಕೊಂಡಿರೋ ಉದ್ದೇಶ ನೋಡಿ ಇದು. ಇದನ್ನ ಮಾಡಿಕೊಂಡು ದೇವಾಂಗ ಸಂಘದ ಅಧ್ಯಕ್ಷರನ್ನು ಅವ್ರನ್ನೇ ಮಾಡ್ಕೊಂಡವ್ರೆ. ಹೊಸದಾಗಿ ಟ್ರಸ್ಟಲ್ಲೂ ಚೇಂಜ್ ಮಾಡಿದ್ದಾರೆ, ಎಲ್ಲರನ್ನೂ ತೆಗೆದುಹಾಕಿದ್ದಾರೆ, ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಟ್ರಸ್ಟಲ್ಲಿ ಮೊದಲಾಗಿ ಬದಲಾವಣೆ ಮಾಡಬೇಕು ಅಂದರೆ ಕೆಲವರಿಗೆ ನೋಟಿಸ್ ಕೊಟ್ಟು ಮಾಡಬೇಕು. ಉಪಾಧ್ಯಕ್ಷರಿಗೆ ಆಗಲಿ ಖಜಾನ್ಸಿಗಳಿಗೆ ಆಗಲಿ ನೋಟಿಸ್ ಕೊಟ್ಬಿಟ್ಟು ಅವ್ರದ್ದೇನಾಯಿತು ಎಲ್ಲ ತರಿಸ್ಕೊಂಡು ಮಾಡಬೇಕೇ ಹೊರತು ಇವ್ರು ಏನೂ ಮಾಡ್ದಿರ ಹೆಂಗೆ ಇವ್ರನ್ನೆಲ್ಲ ತೆಗೆದಾಕಿದ್ರು, ಟ್ರಸ್ಟಲ್ಲಿರೋನ್ನ ದೇವಾಂಗ ಸಂಘದಲ್ಲಿರೋನ್ನ ಹೆಂಗೆ ತೆಗೆದಾಕಿದ್ರು. ಈ ದೇವಸ್ಥಾನ ಹೊಸ ಟ್ರಸ್ಟ್ ಮಾಡ್ಕೊಂಡು ಯಾರು ತಿಳಿಸಲ್ಲ. ಈ ದೇವಾಂಗ ಸಂಘದ ಈ ಟ್ರಸ್ಟ್ನ ಬಿಟ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಟ್ರಸ್ಟ್ನ ಬಿಟ್ಟುಕೊಟ್ರೆ ದೇವಾಂಗ ಸಂಘದ ಕೇಸ್ ನಡೆಸ್ತಿರೋ ಆಸ್ತಿನೂ ಹೊರಟೋಗ್ಬಿಡುತ್ತೆ, ದೇವಾಂಗ ಸಂಘಕ್ಕೆ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿ ಈ ಥರ ಎಲ್ಲ ಉದ್ದೇಶ ಮಾಡಿ ಈ ಥರ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಪೂರ್ತಿ. ಇದೆಲ್ಲ ಅವ್ರದ್ದೇ ಸ್ವಂತ ಇದರಿಂದ ಮಾಡ್ತಾ ಇಲ್ಲ. ಕೆಲವರೆಲ್ಲ ಹೇಳ್ಕೊಟ್ಟು ಕೂಡ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಏನು ಸ್ವಂತ ಬುದ್ಧಿ ವನಗಂಗಪ್ಪ ಅವರು ಸ್ವಂತ ಬುದ್ಧಿಯಿಂದ ಅಂತ ಅಷ್ಟೊಂದೆಲ್ಲ ಮಾಡ್ತಾ ಇಲ್ಲ ಅವರು. ಅದಕ್ಕೆ ಕೆಲವರು ಕುಮ್ಮಕ್ಕೂ ಕೊಡ್ತಾ ಇದ್ದಾರೆ ಅವ್ರಿಗೆ. ಅದಕ್ಕೆ ಕೆಲವರೆಲ್ಲ ಕುಮ್ಮಕ್ಕೂ ಕೊಡ್ತಾ ಇದ್ದಾರೆ. ಆ ಕುಮ್ಮಕ್ಕೆ ಕೊಟ್ಟು ಆ ಕುಮ್ಮಕ್ಕೆ ತಕ್ಕನಂಗೆ ಈಗ ವನಗಂಗಪ್ಪ ಅವರು ಅವರ ತಾಳೆ ತಕ್ಕನಂಗೆ ಕುಣಿತಾ ಇದ್ದಾರೆ. ಅಧ್ಯಕ್ಷರಾದಂಥವರು ಈಗ ಊರನ್ನ ಶ್ರೀರಾಮನವಮಿ ನಡೆಸಬೇಕು ಅಂದರೆ ಅವರು ವಂಶ ಪಾರಂಪರೆಯಿಂದ ನಡ್ಸ್ಕೊಂಬರ್ತಾ ಇರೋದು. ಅವ್ರ ಕುಟುಂಬಕ್ಕೂ ಬೆಲೆ ಕೊಡಲಿಲ್ಲ ಈ ಟ್ರಸ್ಟ್ನ ಅಧ್ಯಕ್ಷ ಆದವರು. ಈ ಮೂಲತಃ ಆಂಜನೇಯ ಸ್ವಾಮಿ ಬಂದು ತೋಪಯ್ಯವ್ರ ಕುಟುಂಬ ಅವರು ಸ್ಥಾಪನೆ ಮಾಡಿರೋದು. ಅವ್ರಿಗೂ ಬೆಲೆ ಇಲ್ಲ. ಮುತ್ತಿನ ಪಲ್ಲಕ್ಕಿ ನಡೆಸ್ತೀರ ಅವ್ರಿಗೂ ಬೆಲೆ ಇಲ್ಲ. ಶ್ರೀರಾಮನವಮಿ ಪಲ್ಲಕ್ಕಿ ನಡೆಸ್ತೀರ ಅವ್ರಿಗೂ ಬೆಲೆ ಇಲ್ಲ. ಆ ಕುಟುಂಬಕ್ಕೂ ಬೆಲೆ ಇಲ್ಲ. ಅಂಥವ್ರನ್ನೇ ಬಿಟ್ಬಿಟ್ರು ಇವರು. ಅಂಥವ್ರನ್ನೇ ಬಿಟ್ಬಿಟ್ರು. ನಾವು ದೇವಸ್ಥಾನ ಸಂಘದ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಮಾಡ್ಕೊಂಡಿದ್ದು ನಮಗೂ ಬೆಲೆ ಕೊಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಇವರು. ಈ ಥರ ಮಾಡಿದ್ದೀರಾ, ನೀವೆಲ್ಲ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ, ಆಸ್ತಿ ಹೊಡೆಯೋಕ್ಕೆ ಮಾಡ್ತಾ ಇದ್ದೀರಾ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಮಾಡ್ತಾ ಇರೋದು ಇಷ್ಟೂ
ಇವ್ರು ಕಮಿಟಿಯವ್ರು ಸೇರಿಕೊಂಡೇ ಮಾಡ್ತಾ ಇರೋದು. ಹೊಸ್ತ ಕಮಿಟಿ ರಚನೆ ಮಾಡ್ಕೊತಾರೆ, ಇವರೇ ಸಂಘಕ್ಕೆ ತಿಳಿಸಲ್ಲ. ಕುಲ ಬಂದವರು ನಮಗೆ ದೇವಾಂಗ ಸಂಘದಲ್ಲಿ 100 ಮನೆ 110 ಮನೆ ತಕ ಇದೆ. ಆ ಮನೆಗಳಿಗೆ ಯಾರಿಗೂ ತಿಳಿಸಲ್ಲ, ಯಾರಿಗೂ ಗೊತ್ತಾಗಲ್ಲ. ಈಗ ಹೆಂಗಸರು ನಮ್ಮ ಕುಟುಂಬದಲ್ಲಿ ಹೆಂಗಸರುಗಳು ಆಗಲಿ ಎಲ್ಲ ಏನಾಯ್ತಪ್ಪ ದೇವಸ್ಥಾನದ ಕೇಸಿನ ಸಮಸ್ಯೆ ಏನಾಯಿತು ನಡೀತಾ ಇದೆ ಅಂತ, ಇದು 30 ವರ್ಷದಿಂದನೂ ನಾವು ದುಡ್ಡು ಕೊಟ್ಕೊಂಬತ್ತಾ ಇದ್ದೀವಿ ಕೇಸ್ಗೆ ಅಂತ. ಈಗಿಂದ ಕೊಡ್ತಾ ಇಲ್ಲ, ನಾವು 30 ವರ್ಷದಿಂದನೂ ಕೊಟ್ಕೊಂಬತ್ತಾ ಇದ್ದೀವಿ ಈ ಕೇಸ್ಗೆ ದುಡ್ಡು ಅಂತ. ನಾವು ಯುವಕರು ನಮ್ಮ ಯುವಕರು ಎಲ್ಲ 30 ವರ್ಷದಿಂದನೂ ನಮ್ಮದು ಅವಾಗ ದೇವಸ್ಥಾನ ಜನವಾರದ ಹಬ್ಬ ನಡಿಬೇಕಾದ್ರೆ ದುಡ್ಡು ಅಂತ ಹಾಕಿ ಕಲೆಕ್ಷನ್ ಮಾಡಿ ಕೇಸ್ಗೆ ಅಂತ ಕೊಡ್ತಾ ಇದ್ದವ್ರು ನಾವು. ಅವಾಗೆಲ್ಲ ಈ ವಂಗಂಗಪ್ಪ ಅವ್ರು ಎಲ್ಲಿದ್ರು, ಜೈಶೀಲನು ಇವರು ಮೈಕೋ ಜಯರಾಮ್ ಅವರೆಲ್ಲ ಎಲ್ಲಿದ್ರು, ಬೆಂಗಳೂರಲ್ಲಿ ಇದ್ದವರೆಲ್ಲ ಎಲ್ಲಿದ್ರು. ಈಗ ಬಂದ್ಬಿಟ್ಟು ನೀವು ಕಮಿಟಿಗೆ ಏನೂ ಮಾಡಿಲ್ಲ, ನೀವು ದೇವಸ್ಥಾನಕ್ಕೆ ಏನೂ ಮಾಡಿಲ್ಲ ಅಂತ ಕಥೆ ಹೇಳ್ತಾರೆ. ನಾವು 30 ವರ್ಷದಿಂದನೇ ಈ ದೇವಸ್ಥಾನದ ಜಾಗ ಕೇಸ್ ನಡಿಬೇಕಾದ್ರೆ 30 ವರ್ಷದಿಂದನೇ ನಮ್ಮ ಕೈಲಾದಷ್ಟಂತ ಸಹಾಯ ನಾವು ಮಾಡಿದ್ದೀವಿ. ಇದು ನಮ್ಮ ತಾತನ ಕಾಲದಿಂದ ನಡೀತಿರೋದು ಇದು. ಈಗ ನಾವು ನಮ್ಮ ಹುಡುಗರಲ್ಲಿ ಬಂದಾಗ ನಮಗೆ ತಿಳಿದಂಥ ಕಾಲಕ್ಕೆ 30 ವರ್ಷದಿಂದ ಕೇಸ್ ನಡೀತಾ ಇದೆ ಅಂತ ನಮಗೆ ತಿಳಿದಂಥ ಮಟ್ಟಕ್ಕೆ ನಾವು ಅವತ್ತಿಂದನೂ ದುಡ್ಡು ಕೊಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂಘದಲ್ಲಿ ಜನವಾರದ ಹಬ್ಬ ಆತಿದ್ದಂಗೆ ಅವತ್ತು ಸಾಯಂಕಾಲ ಒಂದು ಮೀಟಿಂಗ್ ಮಾಡಿ ಹಿಂಗೆ ಕೇಸ್ ನಡೀತಾ ಇದ್ದಪ್ಪ, ದುಡ್ಡಿಲ್ಲ ಕೇಸಕ್ಕೆ ನಡ್ಸೋಕ್ಕೆ ಅಂತ ಈ ನಮ್ಮ ಅಧ್ಯಕ್ಷರು ತೀರೋಗಿರೋಂಥ ಅಧ್ಯಕ್ಷರಾದ ವೆಂಕಟಣ್ಣಪ್ಪ ಅವರು ಕೇಳೋರು. ಆವಾಗ ನಾವು ಇಲ್ಲ ಆಯಿತು ನಡೆಸ್ರಿ, ದೇವಸ್ಥಾನದ ಜಾಗ ಯಾಕೆ ಬಿಟ್ಟು ಕೊಡ್ತೀರಾ ನೀವು, ಬೇಡ ಧೈರ್ಯವಾಗಿ ಕೇಸ್ ನಡೆಸ್ರಿ ಅಂತ ಎಲ್ಲ ಹೇಳಿ ನಾವು ನಮ್ಮ ಯುವಕರು ಸಂಘದಿಂದನೇ ವರ್ಷಕ್ಕೆ 20,000 ಹಿಂಗೆಲ್ಲ ಕಲೆಕ್ಟ್ ಮಾಡಿಕೊಟ್ಟಿದ್ದೀವಿ ನಾವು. ಯಾಕೆಂದರೆ ನಾವು ಯುವಕರು ವರ್ಷಕ್ಕೊಂದ್ಸಲಿ ಬಡ್ಡಿಗೆ ಸಂಘದಲ್ಲಿ ಕಾಸಿರೋದನ್ನು ಇದು ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡು ಬಡ್ಡಿಗೆ ಬರೋ ದುಡ್ಡನ್ನ ಎಲ್ಲ ತೊಗೊಂಡು ಸೇರಿಸಿ ಆ ಸಂಘಕ್ಕೆ ಇದು ಕೊಡ್ತಾ ಇದ್ದೀವಿ ನಾವು, ಕೇಸ್ ನಡೆಸೋಕ್ಕೆ ಅಂತ ಕೊಡ್ತಾ ಇದ್ದೀವಿ ನಾವು ದುಡ್ಡನ್ನ. ಇವರೆಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ನಾನು ಕೇಸ್ ನಡೆಸ್ತಾ ಇದ್ದೀನಿ, ಇದೆಲ್ಲ ನಮಗೆ ಸೇರಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ ವಂಗಂಗಪ್ಪ ಅವರು. ಬೀರೋದು ಒಡವೆಗಳದೇ ಆಗಲಿ ಎಲ್ಲ ಬಂದು ಪೊಲೀಸ್ನವ್ರು ಕಾನೂನು ಮುಖಾಂತರದಿಂದ ಬಂದು ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಲಿ. ಯುವಕರಿಗೆ ಕೊಟ್ಟು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಇವರು? ಇದು ಬಿಟ್ಬಿಟ್ಟು ವಯಸ್ಸಾಗಿರೋದು ಇವತ್ತು ಕಾಲ ಇದಾಗ್ತಾರೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಏನು ಕೇಳೋದಿಲ್ಲ. ಈಗ ಬೆಂಗಳೂರಲ್ಲಿ ಇರ್ತಾರೆ, ಇನ್ನು ಅವರಿಂದ ಬಂದು ಮಾಡ್ಸೋಕ್ಕಾಗ್ತಿತ್ತಾ ಎಲ್ಲ ಕರ್ದಿ ಅಂಥವನ್ನೆಲ್ಲ ಇದು ಮಾಡಿಕೊಂಡು ಮಾಡಬೇಕು. ಇವರು ಯುವಕರನ್ನ ಬಿಂದೆ ಬಿಟ್ಟು ಮಾಡ್ಕೊಂಡು ಹಿಂದೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ನಾವೇ ನಡೆಸ್ತೀವಿ, ನಾವೇ ಮಾಡ್ತೀವಿ. ಆಮೇಲೆ ಇದಕ್ಕೆ ಮುಂಚೆ ನಮ್ಮ ವೆಂಕಟಣ್ಣಪ್ಪ ಅವರು ಅಧ್ಯಕ್ಷರು ತೀರೋ ಮುಂಚೆ ನಮ್ಮ ಪ್ರಕಾಶಿ ಅವ್ರ ಕೈಲಿ ನಾವು ಅವತ್ತೆಲ್ಲ ಸಂಘದಲ್ಲಿ ಜನವಾರದ ಹಬ್ಬದ ದಿನ ಹೇಳಿದ್ವಿ. ಹಿಂಗೆಲ್ಲ ಕಮಿಟಿ ಅವ್ರ ಅಧ್ಯಕ್ಷರು ಹೇಳಿದೆ, ನೀವೆಲ್ಲ ಯುವಕರು ಸೇರಿ ಎಲ್ಲ ಇದು ಮಾಡಿ ನನಗೆ ಒಂದು ಪತ್ರ ತಂದು ಕೊಡ್ರಿ, ನಾವು ನಿಮ್ಮ ಸಂಘಕ್ಕೆ ಎಲ್ಲ ನೇಮಕ ಮಾಡ್ತೀವಿ ಅಂತ ಹೇಳಿದ್ದು. ಆ ರೆಕಾರ್ಡಿಂಗು ಬಂದು ನಮ್ಮ ಪ್ರಕಾಶಿ ಅವ್ರ ಹತ್ರ ಇದೆ. ಅದು ಬೇಕಾದ್ರೆ ರೆಕಾರ್ಡ್ ನಿಮ್ಗೆ ಕೊಡ್ತೀವಿ, ಅವ್ರು ಫೋನಲ್ಲಿ ಮಾತಾಡೋ ರೆಕಾರ್ಡು ಕೊಡ್ತೀವಿ. ಆಮೇಲೆ ಅವ್ರ ಕಾಲ ತೀರೋ ಮುಂಚೆ ಒಂದು ಜನವಾರದ ಹಬ್ಬದಲ್ಲಿ ಅವರು ಹೇಳಿದ್ರು ನಮಗೆ, ನೀವೆಲ್ಲ ಒಂದು ಪತ್ರ ಬರೆದು ಅರ್ಜಿ ಬರೆದು ತಂದು ಕೊಡ್ರಿ, ನೀವು ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಸಂಘಕ್ಕೆ, ನಮ್ಮ ಕೈಲಿ ಆಯಿತು ವಯಸ್ಸಾಯಿತು, ನಾವು ಇನ್ನೂ ಎಷ್ಟು ದಿನ ಇರ್ತೀವಿ ಏನೋ ನಡ್ಸೋಕ್ಕಾಗಲ್ಲ ನಮ್ಮ ಕೈಲಿ, ನಾವು ಇರೋರೆಲ್ಲ ವಯಸ್ಸಾಯಿತು, ಅದರಲ್ಲಿ ನಮ್ಮ ಜೊತೆ ಬಂದವರೆಲ್ಲ ಅಷ್ಟು ಜನ ಹೋದ್ರು, ನೀವು ಈ ಥರ ಎಲ್ಲ ಮಾಡು, ಎಲ್ಲ ಯುವಕರು ಮುಂದೆ ನಿಂತ್ಕೊಂಡು ಮಾಡಿ ಅಂತ ಅವರೇ ಹೇಳಿಕೆ ಕೊಟ್ಟವ್ರು. ನಮ್ಮ ಮಾಜಿ ಅಧ್ಯಕ್ಷರು ತೀರೋಗಿದಂಥ ಅಧ್ಯಕ್ಷರು ಅವರೇ ಹೇಳಿಕೆ ಕೊಟ್ಟವ್ರೆ. ಅವರು ಹೇಳಿಕೆ ಕೊಟ್ಟಿರೋದನ್ನು ಇವ್ರನ್ನ ಒಪ್ತಿಲ್ಲ. ಹೆಸರು ಈ ಕುದೂರು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಈ ಅರ್ಚಕ ವೃತ್ತಿಗೆ ಹೇಗೆ ಬಂದ್ರಿ? ನಿಮ್ಮ ಬಗ್ಗೆ ಅವ್ರು ಹೇಳ್ತಾರೆ ಪೂಜೆ ನಡೀತಾ ಇಲ್ಲ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರಿಯಾಗಿ ಪೂಜೆ ನಡೀತಾ ಇಲ್ಲ ಅಂದರೆ ಅವ್ರು ಹೇಗೆ ನನ್ನನ್ನು ಹೇಗೆ ನೇಮಕ ಮಾಡಿದ್ರು? ನೇಮಕ ಮಾಡಿದ್ದೆ ಅವ್ರ ಮುಖಾಂತರನೇ ಬಂದಿದ್ದು. ಅಂದರೆ ಹಿಂದೆ ಜಯರಾಮ್ ಅವ್ರು ಹೇಳಿದ್ದು, ಅವ್ರ ಮಗ ಹೀಗೀಗಿದೆ, ನಮ್ಮ ದೇವಸ್ಥಾನಕ್ಕೆ ಅರ್ಚಕರು ಇದು ಬೇಕಾಗಿದೆ, ನೀನೇ ಮಾಡಬೇಕು ಅಂತ ಇದು ನೇಮಕ ಮಾಡಿದ್ರು ಅವ್ರು ಹೇಳಿದ್ದು. ಅದಾದಮೇಲೆ ಬೀಗ ಕೊಟ್ಟಿದ್ದು ಇವರೇ, ಯಾರು ವನಗಂಗಪ್ಪ ಅವರು, ಮಾಡ್ಕೊಂಡು ಹೋಗಿ ಅಂತೇಳಿ ಸೇರಿಸಿದ್ದು ಜಯರಾಮ್ ಅವರು. ಆವಾಗೂ ಸರಿಯಾಗಿ ಬರ್ತಾಯಿತ್ತು, ಈಗೂ ಬರ್ತಾಯಿದೆ. ಸ್ಯಾಲ್ರಿ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಅವ್ರು ಆರೋಪ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಬ್ರಾಹ್ಮಣನ ಮೇಲೆ ಆರೋಪ ಮಾಡಿದ್ದು ತಪ್ಪು. ಫೆಬ್ರವರಿ 6ನೇ ತಾರೀಕು ಅವರು ಏಕಾಏಕಿ ಬೇರೆ ಕಡೆಯಿಂದ ಕರೆಸ್ಬಿಟ್ಟು ನನ್ನನ್ನು ಮನೆ ಕೊಟ್ಟಿದ್ದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಅಂತೇಳಿ ಈಸ್ಕೊಂಡಿದ್ದು ಯಾರ್ದೋ ಒಬ್ಬರು ಬೇರೆಯವ್ರ ಮನೆಯಲ್ಲಿ 4 ದಿನ ಪೂಜೆ ನಿಲ್ತು. ಪೂಜೆ ನಿಂತಿದ್ದು ನಾನು ಹೋಗಿ ಜಯರಾಮ್ ಅವ್ರ ಹತ್ರ ಈ ಥರ ಹೇಳಿದೆ, ಈ ಥರ ಪೂಜೆ ಇಸ್ಕೊಂಡ್ರು ಅಂತ ಹೇಳಿದೆ. ಆದ್ದರಿಂದ ಅವ್ರು ಸರಿ ಅದು ಹೇಗೆ ಇಸ್ಕೊಂಡ್ರು, ನನ್ನ ಮುಖಾಂತರ ಅವರು ಇದು ಮಾಡಬೇಕು, ನನ್ನ ಮುಖಾಂತರ ಅವ್ರು ಏನೂ ಮಾಡಲಿಲ್ಲ, ನಾನೇ ಇದು ಮಾಡ್ತೀನಿ ಮುಂದೆ ಮಾತಾಡಿ ಇವರು ಎಲ್ಲೆಲ್ಲ ಇದು ಮಾಡಿದ್ರು. ಬಾಗಿಲು ತೆಗೆಸಿ ನೀವೇ ಪೂಜೆ ಮಾಡ್ಕೊಂಡು ಹೋಗಿ ಅಂತ ನೇಮಕ ಮಾಡಿದ್ರು. ನಿಮ್ಮ ಸಂಘ ಅಥವಾ ಈ ದೇವಸ್ಥಾನದ ನಿಮ್ಮ ಒಂದು ತಂಡದಿಂದ ನಿಮ್ಮ ನಿಲುವು ಏನು? ಇದು ನನ್ನ ವೈಯಕ್ತಿಕ ನಿಲುವು ಅಲ್ಲ. ಈ ಸಮಾಜದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ದೇವಸ್ಥಾನದಲ್ಲೇ ಆ ಸಮಸ್ಯೆ ಬಗ್ಗೆ ಕುಳಿತು ಸಾಮೂಹಿಕವಾಗಿ ಮತ್ತು ಎಲ್ಲ ಸದಸ್ಯರು ಕುಳಿತು ಅದ್ರ ಬಗ್ಗೆ ಚರ್ಚೆ ನಡೆಸಿ ಅದ್ರ ಬಗ್ಗೆ ಪರಿಹಾರ ಮಾಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಯಾರು ಕೋರ್ಟ್ ಆಗಲಿ ಕೇಸ್ ಆಗಲಿ ಕಂಪ್ಲೇಂಟ್ ಆಗಲಿ ಮಾಡಿದ್ದು ಈ ದೇವಸ್ಥಾನದ ಇತಿಹಾಸದಲ್ಲಿ ಇಲ್ಲ. ದೇವಸ್ಥಾನದ ದೇವರ ಆಸ್ತಿ ವಿಚಾರಕ್ಕೋಸ್ಕರವಾಗಿ ಮಾತ್ರ ಕೋರ್ಟಿನ ವಿಚಾರದಲ್ಲಿ ನಡೀತಾ ಇದೆ ಹೊರತು
ಆಂತರಿಕ ವಿಚಾರವಾಗಿ ಅಥವಾ ಆಡಳಿತ ಟ್ರಸ್ಟ್ ವಿಚಾರವಾಗಿ ಯಾವುದೇ ಕೋರ್ಟು ಕೇಸು ನಡೆದಿಲ್ಲ. ಇದು ಇತಿಹಾಸದಲ್ಲಿ ಮೊದಲು. ಆದರೆ ಅವರೇನಾದರೂ ಮುಕ್ತವಾಗಿ ದೇವಸ್ಥಾನದ ವಿಚಾರ ಆಗಿರೋದ್ರಿಂದ ದೇವಸ್ಥಾನದಲ್ಲೇ ನಾವು ಎಲ್ಲ ಕೂತು ಸಾರ್ವಜನಿಕರ ಸಭೆ ಕರೆದಂಥ ಸಂದರ್ಭದಲ್ಲಿ ಸಮಾಜದ ಎಲ್ಲ ಸದಸ್ಯರ ಮುಖಾಂತರವಾಗಿ ನಡೆದಿರುವಂಥ ವಿಚಾರನ ಮುಕ್ತವಾಗಿ ನೇರವಾಗಿ ಮಾತಾಡ್ಕೊಳ್ಳಿ. ಅದರಲ್ಲಿ ಪರಿಹಾರ ಮಾಡ್ಕೊಳೋದಕ್ಕೆ ಸ್ವಾಮಿ ಸನ್ನಿಧಾನ ಇದೆ, ಅದು ನ್ಯಾಯಸ್ಥಾನನೇ. ಭಗವಂತನಿಗಿನ್ನ ದೊಡ್ಡವ್ರು ಯಾರೂ ಇಲ್ಲ. ಹಂಗಾಗಿ ಆ ಥರದ್ದೇನಾದರೂ ವಿಚಾರ ಇದ್ದರೆ ಕೋರ್ಟು ಕಚೇರಿ ಅನ್ನೋದನ್ನು ಬಿಟ್ಟು ಲಾಯರ್ನ ಜೀವನ ನಡೆಸ್ತಾರೆ ಅನ್ನೋದು ಒಂದು ಉದ್ದೇಶ ಇದು ಮೂಲವಾಗಿರ್ತದೆ. ಯಾಕಂದರೆ ನಾವು ವಿವೇಚನಾಶೀಲರಾದರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ನಮ್ಮಲ್ಲಿ ಕೂತು ಬಗೆಹರಿಸ್ಕೋಬೋದೋ ಹೊರತು, ಅದರಿಂದ ಪರಿಹಾರ ಸಿಗುತ್ತೋ ಹೊರತು, ಲಾಯರ್ ಮುಖಾಂತರವಾಗಿ ಹೋದರೆ ಇಲ್ಲಿ ಯಾರೂ ಕಾನೂನು ಬಾಹಿರವಾಗಿ ನಡೆದಿರೋವಂಥ ವ್ಯಕ್ತಿಗಳು ಯಾರೂ ಇಲ್ಲ, ಕಾನೂನು ಬಾಹಿರವಾಗಿ ಯಾರೂ ನಡ್ಕೊಂಡಿಲ್ಲ ತಿಳಿದೇ ಇರುವಂಥ ವಿಚಾರವಾಗಿ. ಹಾಗಾಗಿ ದೇವಸ್ಥಾನದಲ್ಲೇ ಅದ್ರ ಬಗ್ಗೆ ಚರ್ಚೆ ನಡೆಸಿ ಮುಕ್ತವಾಗಿ ಮಾತಾಡಿಕೊಂಡ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಕೋರ್ಟು ಕಚೇರಿ ಅನ್ನೋದು ನಿಜವಾಗ್ಲೂ ಇದು ಸಮಾಜಕ್ಕೆ ಒಂದು ಕಳಂಕ ತರುವಂತಹ ಒಂದು ನಡೆ ಆಗಿರ್ತದೆ ಅಂತ ಹೇಳಿ ಸಮಾಜದ ಪರವಾಗಿ ಈ ನಿಲುವನ್ನು ಹೇಳ್ತಾ ಇದ್ದೀನಿ. ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಪರಮಹಂಸರೇ, ನೀವು 2 ವರ್ಷದಿಂದ ನಿಮ್ಮ ಕೊಡುಗೆ ಏನಿಲ್ಲ. ನಿಮ್ಮ ಕೊಡುಗೆ ಏನು ಅಂದರೆ ಬೀಗ ಹಾಕ್ಕೊಂಡೋಗಿರೋದು ಕೊಡುಗೆ ನಿಮ್ಮದು. ನಮ್ಮ ಕಡೆಗೆ ಏನು ಅಂದರೆ ಕೊರೋನಾ ಟೈಮ್ನಲ್ಲಿ ನಮ್ಮ ದೇವಾಂಗ ಜನ ಕಷ್ಟ ಇರಬೇಕಾದ್ರೆ ಬಡ ನೈಕಾರಗಳಿಗೆ 300-400 ಜನ ಕಿಟ್ ಕೊಟ್ಟಿದ್ದೀವಿ. ಒಂದು ಸಲ ಅಲ್ಲ, 2 ಸಲ. ಯಾರ್ಯಾರು ಅಂದರೆ ನಮ್ಮ ಅತ್ತಿಗೆ ಆದಂಥ ನಮ್ಮ ಶಾರದಮ್ಮ, ನಮ್ಮ ನಮ್ಮ ಅಣ್ಣ ಅವರ ಹೆಂಡತಿಯಾದ ಶಾರದಮ್ಮ ಮತ್ತು ನಮ್ಮ ಕಲ್ಲು ಬೇಡಮ್ಮ ಅಂತ, ಶಾರದಮ್ಮ ಅಂತ ಅವ್ರ ಹೆಸರು ಶಾರದಮ್ಮ ಅಂತ, ನಾನು ಸೇರಿ 2 ಸಲ ನಮ್ಮ ದೇವಾಂಗದಲ್ಲಿ ಬಡ ಕುಟುಂಬದಲ್ಲಿ ದೇವಾಂಗದ ಮಗ್ಗ ಬಿಡುವಂಥವ್ರಿಗೆ, ಮಗ್ಗದ ಕೆಲಸ ಮಾಡುವಂಥವ್ರಿಗೆ 300 ಕಿಟ್ ಕೊಟ್ಟಿದ್ದೀವಿ. ಮೇಲಾಗಿ ಇತ್ತೀಚೆಗೆ ರಾಮಲಿಂಗ ಚೌಡೇಶ್ವರಿ 20ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾನು ನಮ್ಮ ಕುಟುಂಬದಿಂದ ದೇವಲ ಮಹರ್ಷಿ ದೇವಾಂಗ ದಾಸಿಮಯ ದೇವಸ್ಥಾನ ಕಟ್ಟಿದ್ದೀವಿ. ಅದನ್ನು ನಮ್ಮ ಕುಲಗುರುಗಳಾದ ದೇವಾಂಗ ಶ್ರೀ ದಯಾನಪುರಿಯವರು ನಮ್ಮನ್ನು ಹಾಡಿ ಹೊಗಳಿದ್ದಾರೆ. ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಮ್ಮ ಆರೈಸಿ ಹರಿಸಿದ್ದಾರೆ. ನೀವು ಇದ್ರ ಬಗ್ಗೆ ತಾವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಕೆಟ್ಟ ಭಾವನೆ ಬಿಟ್ಬಿಟ್ಟು ಒಳ್ಳೆ ತಂದಾಗ ಬನ್ನಿ. ನೀವು ಜನಗಳ ಮುಂದೆ ಕೂತ್ಕೊಳ್ಳಿ, ಎಲೆಕ್ಷನ್ ಮಾಡಿಸಿ. ಎಲೆಕ್ಷನಲ್ಲಿ ನೀವು ಗೆದ್ದರೆ ನೀವೇ ಅಧ್ಯಕ್ಷ ಮುಂದುವರಿ. ಜಯರಾಮ ಬೇಡ ಅಂದರೆ ಜಯರಾಮ ಮನಗೋತಾನೆ, ವನಗಪ್ಪ ಬೇಡ ಅಂದರೆ ವನಗಪ್ಪ ಮನಗೋತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.